ಒತ್ತಡದ ಜೀವನ, ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಕಾಡ್ತಾ ಇರುತ್ತೆ. ಈಗ ಆಂತರಿಕವಾಗಿ ಏನಾದರೂ ಸಮಸ್ಯೆಗಳಾದರೆ ಡಾಕ್ಟರ್ ಹತ್ರ ನಾವು ತೋರಿಸ್ಕೊಳ್ಬಹುದು. ಮಾನಸಿಕವಾಗಿ ಏನಾದರೂ ಸಮಸ್ಯೆಗಳಾದರೆ ಅದು ಯಾವ ರೀತಿ ಉಲ್ಬಣ ಆಗ್ತಾ ಇರುತ್ತೆ, ಜೊತೆಗೆ ಅದರಿಂದ ದೇಹದ ಮೇಲಾಗುವಂತಹ ಪರಿಣಾಮಗಳು ಹಾಗೆ ಸಮಾಜದ ಸ್ವಾಸ್ಥ್ಯವನ್ನು ಕೂಡ ಕೆಡಿಸ್ತಾ ಹೋಗುತ್ತೆ. ಹಾಗಾದರೆ ಈ ಆಂಗ್ಸೈಟಿ ಹಾಗೂ ಡಿಪ್ರೆಷನ್ ಇಂದ ಏನೆಲ್ಲ ತೊಂದರೆಗಳಾಗುತ್ತೆ? ಆಂಗ್ಸೈಟಿ ಮತ್ತು ಡಿಪ್ರೆಷನ್ ಎರಡು ಒಂದೇನಾ? ಆಂಗ್ಸೈಟಿ ಡಿಪ್ರೆಷನ್ ಇದ್ದವರಲ್ಲಿ ಯಾವ ರೀತಿ ಲಕ್ಷಣಗಳಿರುತ್ತೆ, ಇದರಿಂದ ಹೊರಬರೋದು ಹೇಗೆ? ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಬೆಳಕು ಚೆಲ್ಲುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ಮಾರ್ಗ ಮೈಂಡ್ ಕೇರ್ನ ಡಾಕ್ಟರ್ ಗಿರೀಶ್ ಚಂದ್ರ ಅವರು ನಮ್ಮೊಟ್ಟಿಗಿದ್ದಾರೆ, ಸೀನಿಯರ್ ಸೈಕಾಟ್ರಿಸ್ಟ್ ಮತ್ತು ಮೆಡಿಕಲ್ ಡೈರೆಕ್ಟರ್. ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಮೇಡಮ್. ಮನಸ್ಸೇ ಮಹಾಮರ್ಕಟ ಅಂತ ಹೇಳ್ತಾರೆ, ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಹೇಳ್ತಾರೆ. ಈ ಮನಸ್ಸನ್ನು ಉಲ್ಲಸಿತವಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ತುಂಬಾ ಜನ ಆಂಗ್ಸೈಟಿ ಇಶ್ಯೂಸ್ ಅಂತ ಹೇಳ್ತಿರ್ತಾರೆ, ಡಿಪ್ರೆಷನ್ಗೆ ಹೋಗಿದ್ದೀವಿ ಅಂತ ಹೇಳ್ತಿರ್ತಾರೆ. ಕಾರಣಗಳು ಅನೇಕ ಇರಬಹುದು. ಫ್ಯಾಮಿಲಿ ಹಿಸ್ಟ್ರಿಯಿಂದ ಬಂದಿರಬಹುದು, ಅಥವಾ ನಾವು ನಡ್ಕೊಳ್ತಾ ಇರುವಂತಹ ಜೀವನ ಶೈಲಿಯಿಂದ ಅಥವಾ ಸಾಮಾಜಿಕದಿಂದ ಆಗುವಂಥ ಆಘಾತಗಳಿಂದ ಕೂಡ ಆಗಿರ್ಬೋದು. ಬಟ್ ಇದೆಲ್ಲದರಿಂದ ಹೊರಗಡೆ ಬಂದು ಒಂದು ಸುಂದರವಾದಂತಹ ಜೀವನ ಕಟ್ಕೊಳ್ಬೇಕು ಅಂತ ತುಂಬಾ ಜನ ಪರಿತಪಿಸ್ತಿರ್ತಾರೆ. ಆದರೆ ನಮ್ಮ ಇಂಡಿಯಾದಲ್ಲಿ ಬಹುಶಃ ಡಾಕ್ಟರ್ ಹತ್ರ ಹೋಗೋದೇ ತುಂಬಾ ಜನ ಕಡಿಮೆ ಅಂತ ಅನ್ಬೋದು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸ್ಕೊಳ್ಳೋಣ. ಸೊ ಮೊದಲಿಗೆ ಈ ಆಂಗ್ಸೈಟಿ ಡಿಪ್ರೆಷನ್ ಅನ್ನೋದು ಎರಡು ಒಂದೇನಾ ಅಥವಾ ಬೇರೆ ಬೇರೆನಾ? ಈ ಆಂಗ್ಸೈಟಿ ಡಿಪ್ರೆಷನ್ ತೊಂದರೆಗಳೇನಿದಾವೆ, ಇವು ಆಂಗ್ಸೈಟಿ ಯಾರು ಸಫರ್ ಮಾಡ್ತಾರೆ ಅವರ ಡಿಪ್ರೆಷನ್ ಸಿಂಪ್ಟಮ್ಸು ಸಾಮಾನ್ಯವಾಗಿರುತ್ತೆ. ಡಿಪ್ರೆಷನ್ ಇಲ್ನೆಸ್ ಯಾರು ಸಫರ್ ಮಾಡ್ತಾರೆ ಅವರಲ್ಲಿ ಆಂಗ್ಸೈಟಿ ಸಿಂಪ್ಟಮ್ಸು ಸುಮಾರು ಇರುತ್ತೆ. ಬಟ್ ಎರಡು ಬೇರೆ ಬೇರೆ ಕಾಯಿಲೆಯಾಗೂ ಕಾಣಿಸ್ಕೊಳ್ಳುತ್ತೆ ಎಷ್ಟೋ ಜನಕ್ಕೆ. ಆದ್ದರಿಂದ ಇವತ್ತು ಎರಡನ್ನೂ ಯಾಕೆ ಮಾತಾಡೋದು ಒಂದು ಅರ್ಥ ಕೊಡುತ್ತೆ ಅಂತಂದರೆ, ಸುಮಾರು ಜನಗಳಿಗೆ ಒಟ್ಟೊಟ್ಟಿಗೆ ಎಫೆಕ್ಟ್ ಆಗುತ್ತೆ. ಆಮೇಲೆ ಈ ಎರಡು ಪ್ರಾಬ್ಲಮಿಂದ ನಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಗಳೇನಿದ್ದಾವೆ ಅವು ಸಹ ಸಾಮಾನ್ಯವಾಗಿ ಸಿಮಿಲರ್ ಟೈಪ್ ಆಫ್ ಇರುತ್ತೆ. ಆಮೇಲೆ ಟ್ರೀಟ್ಮೆಂಟ್ ಪ್ಲಾನಿಂಗಲ್ಲೂ ಎಷ್ಟೋ ಸಲ ನಾವು ಎರಡನ್ನೂ ಕಂಬೈನ್ ಮಾಡಿ ಅಡ್ರೆಸ್ ಮಾಡ್ತೀವಿ. ಆದ್ರಿಂದ ಎರಡನ್ನೂ ಒಟ್ಟಿಗೆ ಸೇರಿಸಿ ಮಾತಾಡಬಹುದು. ಬಟ್ ಎರಡೂ ಸಹ ಕೆಲವರಿಗೆ ಬರೀ ಆಂಗ್ಸೈಟಿನೇ ಇರುತ್ತೆ, ಕೆಲವರಿಗೆ ಬರೀ ಡಿಪ್ರೆಷನ್ ಇರುತ್ತೆ. ಆ ಥರ ತೊಂದರೆನೂ ಉಂಟಾಗ್ತದೆ. ಸೊ ಹೇಗೆ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಹೇಗೆ ತಿಳ್ಕೊಳ್ಳೋದು ನಾವು? ಒಂದು ಇದು ಬಹಳ ಕಾಮನ್ ಪ್ರಾಬ್ಲಮ್. ಇದು ತುಂಬ ಜನಕ್ಕೆ ಆಗುವಂಥ ತೊಂದರೆ. ನಾವು 100 ಜನಕ್ಕೆ ತೊಗೊಂಡ್ರೆ 100ರಲ್ಲಿ 20-25 ಜನ, ಅಂದರೆ 5 ಜನದಲ್ಲಿ ಒಬ್ಬರು ಅಥವಾ 4 ಜನದಲ್ಲಿ ಒಬ್ರಿಗೆ ಬರುವಂಥ ತೊಂದರೆ ಈ ಎರಡು ಪ್ರಾಬ್ಲಮ್ಗಳು. ನಮ್ಮ ಪಾಪ್ಯುಲೇಷನ್ನೇ ತೊಗೊಂಡ್ರೆ ಆಲ್ಮೋಸ್ಟ್ 30-40 ಕೋಟಿ ಜನಕ್ಕೆ ಅಟ್ ಸಮ್ ಸ್ಟೇಜ್ ಇನ್ ದೇರ್ ಲೈಫ್ ಈ ಥರ ತೊಂದರೆಗಳು ಕಾಣಿಸ್ಕೊಳ್ತದೆ. ಸೊ ಇದ್ರ ಇಂಪ್ಯಾಕ್ಟ್ ಅಷ್ಟಿದೆ ಒಂದು. ಸೊ ಯಾವ ರೀತಿ ಕಾಣಿಸ್ಕೊಳ್ತದೆ ಅಂತಂದರೆ, ಆಂಗ್ಸೈಟಿನೇ ತೊಗೊಂಡ್ರೆ ಈ ಗಾಬರಿ ಅಂತ ಹೇಳ್ತೀವಿ, ಚಿಂತೆ ಅಂತ ಹೇಳ್ತೀವಿ. ಒಂದು ಆಲೋಚನೆ ಬಂದರೆ ಅದು ಹೋಗೋದೇ ಇಲ್ಲ, ತಲೆಯಲ್ಲಿ ಅದೇ ಸುತ್ತಾ ಇರ್ತದೆ. ಆ ಆಲೋಚನೆ ಸಿಕ್ಕಾಪಟ್ಟೆ ಗಾಬರಿ ಉಂಟು ಮಾಡುತ್ತೆ. ಆ ಆಲೋಚನೆ, ಆ ಚಿಂತೆ ಏನಿದೆ ಅದು ಆರೋಗ್ಯದ ಬಗ್ಗೆ ಇರ್ಬೋದು, ಕೆಲಸದ ಬಗ್ಗೆ ಇರ್ಬೋದು, ಅಥವಾ ಇನ್ಯಾವ್ದ್ರ ಬಗ್ಗೆನೋ ಇರ್ಬೋದು. ಬೇಡ ಅಂದ್ರೆ ಅದೇ ಆಲೋಚನೆ ಬರ್ತಾ ಇರ್ತದೆ. ಸೊ ಆ ಚಿಂತೆ, ಈ ಗಾಬರಿ, ತುಂಬ ಗಾಬರಿ ಮಿತಿಮೀರಿ ಹೋಗಿ ನಮಗೆ ಅದೆಲ್ಲ ಡೌಡ ಹೊಡ್ಕೊಳಕ್ಕೆ ಶುರು ಆಗ್ತದೆ. ಏನಕ್ಕೆ ಬೇರೆ ಕೆಲಸ ಮಾಡಲಿಕ್ಕಾಗಲ್ಲ ಇದು. ಸೊ ಇದು ಆಂಗ್ಸೈಟಿ ಸಿಂಪ್ಟಮ್ಸು. ಡಿಪ್ರೆಷನ್ ಅಂತ ತೊಗೊಂಡ್ರೆ ಬೇಜಾರು, ದುಃಖ, ಖಿನ್ನತೆ. ಅದು ಯಾವಾಗಲೂ ಒಂದೊಂದ್ಸಲಿ ದುಃಖ ಬಂದರೆ ಓಕೆ, ಬಟ್ ಯಾವಾಗಲೂ ಒಂದೇ ಸಮ ದುಃಖ ಇದ್ದರೆ ಅದು ಇಟ್ಸ್ ಎ ಪ್ರಾಬ್ಲಮ್. ಸೊ ಅದು ಆಮೇಲೆ ನಮ್ಮ ಎನರ್ಜಿ ಲೆವೆಲ್ಸ್ ಏನು ಹೇಳ್ತೀವಿ ಅದಕ್ಕೆ ಸಂಪೂರ್ಣವಾಗಿ ಬಿದ್ದೋಗುತ್ತೆ. ಆಮೇಲೆ ನಮ್ಮೆಲ್ಲರ ನಮಗೆ ಕಾನ್ಫಿಡೆನ್ಸ್ ಬಿದ್ದೋಗುತ್ತೆ, ನಮ್ಮ ಸೆಲ್ಫ್ ಎಸ್ಟೀಮ್ ಬಿದ್ದೋಗುತ್ತೆ. ಯಾವಾಗಲೂ ನಾವು ಜೀವನನ ಯಾವ ರೀತಿ ನೋಡ್ತೀವಿ ಅದೇ ಬದಲಾವಣೆ ಆಗ್ತಾ ಹೋಗುತ್ತೆ. ಎಲ್ಲದರಲ್ಲೂ ನೆಗೆಟಿವೇ ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ನಮ್ಮ ಕಾನ್ಫಿಡೆನ್ಸ್ ಹೋದ್ಮೇಲೆ ನಾವು ಅಯ್ಯೋ ನಾನೇ ಒಂದು ಹೊರೆ, ನನ್ನಿಂದನೇ ಎಲ್ರಿಗೂ ತೊಂದರೆ, ನಾನಿದ್ದರೆ ಭೂಮಿ ಮೇಲೆ ಇದ್ದರೆ ಪ್ರಾಬ್ಲಮ್ಮು, ನಾನು ಇಲ್ದಿದ್ರೆ ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ತಾರೆ, ಈ ಥರ ಆಲೋಚನೆಗಳೆಲ್ಲ ಬರ್ಲಿಕ್ಕೆ ಶುರು ಆಗ್ತದೆ. ಸೊ ಯಾವ ಕೆಲಸದ ಮೇಲೂ ಇಂಟ್ರೆಸ್ಟ್ ಇರಲ್ಲ, ಏನು ಮಾಡಿದ್ರೂ ಖುಷಿ ಸಿಗಲ್ಲ. ಮುಂಚೆ ನೀವು ಸಂತೋಷವಾಗಿ ಮ್ಯೂಸಿಕ್ ಕೇಳ್ತಿರ್ಬೋದು, ಪುಸ್ತಕ ಓದ್ತಿರ್ಬೋದು, ಅದು ಯಾವ್ದ್ರ ಮೇಲೂ ಇಂಟ್ರೆಸ್ಟೇ ಬರಲ್ಲ. ಸೊ ಕಾನ್ಸಂಟ್ರೇಷನ್ ಇರಲ್ಲ. ಎಲ್ಲ ರೀತಿಯ ಫಂಕ್ಷನಿಂಗ್ನೂ ಅಫೆಕ್ಟ್ ಮಾಡ್ತಾ ಹೋಗುತ್ತೆ ಡಿಪ್ರೆಷನಲ್ಲಿ. ಸೊ ಇವು ಸಿಂಪ್ಟಮ್ಸ್ ಅಂದರೆ ಲಕ್ಷಣಗಳು. ಇವು ಯಾವಾಗಲೂ ಒಂದೊಂದ್ಸಲ ಬಂದು ಹೋದರೆ ಅದು ಕಾಯಿಲೆ ಅಂತ ಹೇಳಲಿಕ್ಕಾಗಲ್ಲ. ಯಾವಾಗ ಇದು ಪ್ರತಿ ದಿವಸ ಬರ್ತಾ ಇದೆ, ಕಂಟಿನ್ಯೂಸ್ ಆಗಿ ಬರ್ತಾ ಇದೆ, ಅಟ್ಲೀಸ್ಟ್ ಒಂದು 2-3 ವೀಕ್ಸಿಂದ ಅಫೆಕ್ಟ್ ಆಗ್ತಾ ಇದೆ ಅಂದರೆ ಆವಾಗ ನಾವು ಇದನ್ನು ಒಂದು ಕಾಯಿಲೆ ಅಂತ ಹೇಳಲಿಕ್ಕೆ ಇದು ಮಾಡ್ತೀವಿ. ತುಂಬ ಜನರಿಗೆ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತಾರೆ. ಅಂದರೆ ಫ್ರೆಂಡ್ಸ್ ಜೊತೆ ಇದ್ದಾಗ ಅಥವಾ ಎಲ್ಲೋ ಹೊರಗಡೆ ಹೋದಾಗ ತುಂಬ ಹ್ಯಾಪಿ ಆಗಿರ್ತಾರೆ, ಬಟ್
ಅಲ್ಲಿಂದ ಹೊರಗಡೆ ಬಂದು ಒಬ್ಬಂಟಿ ಆದ ತಕ್ಷಣ ಡಿಪ್ರೆಷನ್ ಅಥವಾ ಆಂಗ್ಸೈಟಿ ಶುರುವಾಗುತ್ತೆ ಅಂತ ಹೇಳ್ತಾರೆ. ಇದ್ಯಾಕೆ ಈ ರೀತಿ ಆಗುತ್ತೆ? ಕೆಲವು ಸಲ ನಾವು ಡಿಪ್ರೆಷನ್ ಆಂಗ್ಸೈಟಿ ಪ್ರಾಬ್ಲಮಲ್ಲಿ ಒಂದು ಜೊತೆಗಿದ್ದಾಗ ಒಂದು ಹೆಂಗೋ ಡೈವರ್ಟ್ ಮಾಡ್ಕೊಂಡು ಅಟೆನ್ಷನ್ನ ಆ ಕಂಪ್ನಿನ ಎಂಜಾಯ್ ಮಾಡ್ಕೊಂಡು ಹೆಂಗೋ ಒಂದು ಸ್ವಲ್ಪ ಮುಂದೂಡ್ಬಿಡ್ತಾರೆ. ಅದು ಒಂಟಿ ಆಗ್ತಿದ್ದಂಗೆ ಈ ಸಿಂಪ್ಟಮ್ಸ್ ಎಲ್ಲ ಮತ್ತೆ ಸಿಕ್ಕಾಪಟ್ಟೆ ಅವ್ರನ್ನ ಆವರಿಸ್ಕೊಂಡು ಅವ್ರನ್ನ ಮಾಮೂಲಿಯಾಗಿ ಅವ್ರ ಜೀವನ ಮಾಡೋದಕ್ಕೆ ತೊಂದರೆ ಕೊಡ್ತಾ ಹೋಗುತ್ತೆ. ಸೊ ಕೆಲವು ಸಲ ಈ ಥರನೂ ಆಗಬಹುದು. ಈಗ ಈ ಆಂಗ್ಸೈಟಿ ಇರೋರು ಅಥವಾ ಈ ಡಿಪ್ರೆಷನಲ್ಲಿರೋರು ಲೈಫ್ ಸ್ಟೈಲ್ ಹೇಗಿರುತ್ತೆ ಅಥವಾ ವರ್ಕ್ ಮೇಲೆ ಹೇಗೆ ಇದು ಅಫೆಕ್ಟ್ ಮಾಡ್ತಾ ಹೋಗುತ್ತೆ? ಈ ಪ್ರಾಬ್ಲಮ್ಗಳೇನಿದ್ದಾವೆ, ಡಿಪ್ರೆಷನ್ನು ಆಂಗ್ಸೈಟಿ ಡಿಸಾರ್ಡರ್ ಅಂತ ಯಾವಾಗ ಹೇಳ್ತೀವಿ ಅಥವಾ ಇಲ್ನೆಸ್ ಅಂತ ಯಾವಾಗ ಹೇಳ್ತೀವಿ ಅಂದರೆ, ಇದು ಅವ್ರದ್ದು ಪ್ರತಿಯೊಂದು ಫಂಕ್ಷನಿಂಗ್ನೂ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ನಮ್ಮ ಪರ್ಸ್ನಲ್ ಫಂಕ್ಷನಿಂಗು ಅಂದರೆ ನಾವು ನಿದ್ದೆ ಮಾಡೋಕ್ಕಾಗಲ್ಲ, ನಾವು ನಿದ್ದೆ ಮಾಡಬೇಕು ಅನ್ಸೋನು ನಿದ್ದೆ ಮಾಡೋಕ್ಕಾಗಲ್ಲ, ಅಥವಾ ಕೆಲವರು ಮಲ್ಕೋತಾರೆ ಬಟ್ ಬೇಗ ಎಚ್ಚರಿಕೆ ಆಗ್ಬಿಡುತ್ತೆ. ಸೊ ಇದು ನಿದ್ರೆನೇ ಏರುಪೇರಾದರೆ ಇಟ್ ವಿಲ್ ಹ್ಯಾವ್ ಎ ಹ್ಯೂಜ್ ಇಂಪ್ಯಾಕ್ಟು. ಅವ್ರಿಗೆ ಹಸಿವು ಹೊರಟೋಗುತ್ತೆ, ಹಸಿವು ಹೋದ್ಮೇಲೆ ಊಟ ಎಲ್ಲ ಸರಿಗೆ ಮಾಡೋಕ್ಕಾಗಲ್ಲ, ಆವಾಗ ವೆಯ್ಟ್ ಲಾಸ್ ಆಗುತ್ತೆ, ಸಿಗ್ನಿಫಿಕೆಂಟ್ ವೆಯ್ಟ್ ಲಾಸ್ ಆಗುತ್ತೆ. ಸೊ ಅವ್ರ ಪರ್ಸ್ನಲ್ ಫಂಕ್ಷನಿಂಗ್ ಅಫೆಕ್ಟ್ ಆಗುತ್ತೆ, ಅವ್ರ ಸೆಲ್ಫ್ ಕೇರ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಇದು ಇನ್ನು ವರ್ಕ್ ಲೈಫ್ ಅಂತಂದರೆ ಅಲ್ಲಿ ಅವ್ರದ್ದು ಪ್ರೊಡಕ್ಟಿವಿಟಿ ಏನಿರುತ್ತೆ ಅದು ಬಿದ್ದೋಗ್ತಾ ಹೋಗುತ್ತೆ. ಅವರು ಎಷ್ಟೊಂದು ಸಲ ನಾವು ಈ ಡಿಪ್ರೆಷನ್ ತೊಂದರೆ ಇದ್ದಾಗ 6 months ಮುಂಚೆ ಅವಾರ್ಡ್ ತೊಗೊಂಡಿದ್ದಲ್ಲಪ್ಪ ನೀನು, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದೆ, ಏನಾಯ್ತು ಇವಾಗ ಅನ್ನೋ ಲೆವೆಲ್ಗೆ ಹೋಗಿರ್ತದೆ. ಅವ್ರದ್ದು ಅಲ್ಲಿ ಕಾನ್ಸಂಟ್ರೇಷನೇ ಇರಲ್ಲ, ಅವ್ರದ್ದು ಇಂಟ್ರ್ಯಾಕ್ಷನ್ ವಿತ್ ಕ್ಲೈಂಟ್ ಜೊತೆ ಏರುಪೇರ್ ಆಗಿಬಿಟ್ಟಿರುತ್ತೆ. ಇದೆಲ್ಲ ಆಗಿರೋದ್ರಿಂದ ಅಲ್ಲೂ ಸಹ ಅವ್ರದ್ದು ಪರ್ಫಾರ್ಮೆನ್ಸ್ ಬಿದ್ದೋಗಿರುತ್ತೆ. ಇನ್ ರಿಲೇಷನ್ಶಿಪ್ಸ್ಗೆ ಸೋಷಿಯಲ್ ಫಂಕ್ಷನಿಂಗು ಅದನ್ನು ಮೇಂಟೈನ್ ಮಾಡೋದಾಗಲಿ ಅಥವಾ ಅದನ್ನ ಮುಂದಕ್ಕೆ ಒಂದು ಮೀನಿಂಗ್ಫುಲ್ ಆಗಿ ಮುಂದಕ್ಕೆ ತೊಗೊಂಡು ಹೋಗೋದಾಗಲಿ, ಇದೆಲ್ಲ ಅಲ್ಲೂ ಏರ್ಪೇರ್ ಆಗಿಬಿಟ್ಟು ನೀವು ಅವಾಯ್ಡ್ ಮಾಡ್ತಾ ಹೋಗ್ತಾರೆ. ಸೋಷಿಯಲ್ ಫಂಕ್ಷನಿಂಗ್ ಬಿದ್ದೋಗುತ್ತೆ. ಸೊ ಎವ್ರಿ ಆಸ್ಪೆಕ್ಟ್ ಆಫ್ ಯುವರ್ ಲೈಫು ಅಫೆಕ್ಟ್ ಆಗ್ತಾ ಹೋಗುತ್ತೆ. ಆವಾಗ ಇಟ್ಸ್ ಬಿಕಮ್ಸ್ ಎನ್ ಇಲ್ನೆಸ್. ಕಾಮನ್ ಆಗಿ ನಾವು ನೋಡಿದಾಗ ಅಂದರೆ ಬಿಟ್ಟಿ ಸಲಹೆಗಳು ಕೊಡ್ತಿರ್ತಾರೆ, ಬಿ ಸ್ಟ್ರಾಂಗ್, ಇಟ್ಸ್ ಆಲ್ ಅಬೌಟ್ ಮೈಂಡ್ ಸೆಟ್ ಅಂತ ಈಸಿಯಾಗಿ ಹೇಳ್ತಾರೆ. ಬಹುಶಃ ನಮಗೂ ಕೇಳೋಕ್ಕೂ ಕೂಡ ಈಸಿ ಆಗಿರುತ್ತೆ. ಬಟ್ ಈ ಸಮಸ್ಯೆಗಳಿಂದ ಬಳಲ್ತಾ ಇರೋರಲ್ಲಿ ಅವ್ರಿಗೆ ಇದು ಸಹಜ ಅಂತ ಅನ್ಸಲ್ಲ. ಏನು ಹೇಳ್ತೀವಿ? ಈ ಪರ್ಟಿಕ್ಯುಲರ್ ಈ ಕಾಮನ್ ಇದು ನೀವು ಹೇಳಿದ್ರಲ್ಲ ಡೈಲಾಗು, ಅವ್ನು ಭಾಳ ವೀಕು, ಅವ್ನು ಯಾವಾಗಲೂ ವೀಕ್, ಅದಕ್ಕೆ ಅವ್ನು ಹಂಗಂತ ಅನ್ಕೋತಾ ಇದ್ದಾನೆ ಅಂತ ಹೇಳೋದಾಗಲಿ, ಅಥವಾ ಹೇಳ್ದಂಗೆ ಇಟ್ಸ್ ಆಲ್ ಇನ್ ಮೈಂಡ್, ಜಸ್ಟ್ ಆ ಥರ ಯೋಚನೆ ಮಾಡಬೇಡ, ನೀನು ಯಾಕೆ ಆ ಥರ ಆಲೋಚನೆ ಮಾಡ್ತೀಯ, ನಿಂಗೆ ನೆಗೆಟಿವ್ ಆಲೋಚನೆ ಬರ್ತಾರೆ, ನೆಗೆಟಿವ್ ಆಲೋಚನೆ ಮಾಡಬೇಡ ಆ ಥರ ಹೇಳೋದು. ಅದು ಕೆಲವು ಸಲ ಯಾರು ಆ ಥರ ತೊಂದರೆಗಳು ಅನುಭವಿಸಿರಲ್ವಲ್ಲ, ಅವ್ರಿಗೆ ಅಷ್ಟು ಕಾಂಟ್ಯಾಕ್ಟಲ್ಲಿ ಬಂದಿರಲ್ವಲ್ಲ, ಅವ್ರಿಗೆ ಅಷ್ಟು ಅರ್ಥ ಆಗಲ್ಲ ಪಾಪ ಅವ್ರಿಗೆ. ಆದ್ದರಿಂದ ಆ ಥರ ಕಮೆಂಟ್ಸ್ ಮಾಡಿಬಿಡ್ತಾರೆ. ಅದು ಕೆಲವು ಸಲ ಭಾಳ ರಿಸ್ಕಿ ಡೈಲಾಗ್ಸ್ ಅವು. ಹಂಗಾದಾಗ ಏನಾಗುತ್ತೆ, ನಿಮ್ಗೆ ಯಾರಾದರೂ ಒಬ್ರು ಬಂದು ನೀನು ವೀಕು ಅದಕ್ಕೆ ಈ ಥರ ಯೋಚನೆ ಮಾಡ್ತೀನಿ ಅಂದ್ರೆ ನೀವು ನೆಕ್ಸ್ಟ್ ಅವ್ರ ಹತ್ರ ಮಾತಾಡೋಕ್ಕೆ ಹೋಗಲ್ಲ. ಅವರು ಉದ್ದೇಶ ಒಳ್ಳೆಯದೇ ಇರ್ಬೋದು, ಅವ್ರು ನಿಮ್ಮ ಹಿತೈಷಿಗಳೇ ಇರ್ಬೋದು, ಬಟ್ ಅವ್ರನ್ನ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಆಗ್ತೀರಾ. ಸೊ ಇಟ್ ಕ್ಯಾನ್ ಬಿ ಲೈಕ್ ನಮ್ಮದು ಎಲ್ಲಿ ಹೆಲ್ಪ್ ತೊಗೋತೀವಿ, ಎಲ್ಲಿ ಸಹಾಯ ತೊಗೋತೀವಿ, ಅದೆಲ್ಲ ಇದರಿಂದ ತೊಂದರೆ ಆಗಕ್ಕೆ ಶುರು ಆಗ್ಬೋದು. ಆದ್ದರಿಂದ ಆ ಥರ ಡೈಲಾಗ್ಗಳು ಹೇಳೋದು ಸುಲಭ, ಬಟ್ ಅದರಿಂದ ಆಗ್ತಿರೋ ತೊಂದರೆಗಳು ಭಾಳ ಇದಿರುತ್ತೆ. ಎಲ್ಲಿ ನಾವು ಓಪನ್ ಮೈಂಡೆಡ್ ಆಗಿರ್ತೀವಿ, ಎಲ್ಲಿ ನಾವು ಜಡ್ಜ್ಮೆಂಟ್ ಮಾಡಲ್ಲ, ಇನ್ನೊಬ್ರ ಬಗ್ಗೆ ಇವ್ನು ಹಿಂಗೆ ಅಂತ ಹೇಳೋದು, ಆ ಥರದನ್ನೆಲ್ಲ ಬಿಟ್ಟು ಓಪನ್ ಮೈಂಡಾಗಿ ಏನೋ ಇರ್ಬೋದು. ಯಾಕೆ ಇವ್ನು ಸಡನ್ನಾಗಿ ಇಷ್ಟು ಸಹ ಚೆನ್ನಾಗಿದ್ದ, ಈಗ ಯಾಕೆ ಇಂಟ್ರಾಕ್ಷನ್ನೇ ಮಾಡ್ತಿಲ್ಲ, ಈಗ ಯಾಕೆ ಬರ್ತಲೇ ಎಲ್ಲ ನಾವು ಕರೆದ್ರು ಅಂತ ಅಂದ್ಬಿಟ್ಟು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನೋಡಿದ್ರೆ ಅವಾಗ ಪ್ರಾಬ್ಲಮ್ ಅರ್ಥ ಆಗೋ ಸಾಧ್ಯತೆಗಳು ಚೆನ್ನಾಗಿರ್ತದೆ. ಅಂದರೆ ಈ ರೀತಿ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಫಸ್ಟ್ ಸ್ಟೆಪ್ ಏನಂದರೆ, ನಮ್ಗೆ ಈ ರೀತಿ ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳೋದು ಒಂದು ಇಂಪಾರ್ಟೆಂಟ್. ಮತ್ತು ಇದರಿಂದ ಹೊರಗಡೆ ಬರಬೇಕು ಅಂತ ಡಿಸೈಡ್ ಮಾಡಿ ಅಥವಾ ಡಾಕ್ಟರ್ನೋ ಅಥವಾ ಸೈಕಾಟ್ರಿಸ್ಟ್ನೋ ಯಾರನ್ನಾರು ಭೇಟಿ ಆಗಬೇಕು ಅಥವಾ ಯಾರೋ ಒಬ್ಬರು ಸ್ನೇಹಿತರ ಹತ್ರನಾರು ಹೇಳ್ಕೊಳ್ಬೇಕು. ಬಹುಶಃ ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತ ಡಿಸೈಡ್ ಮಾಡೋದೇ ಫಸ್ಟ್ ಸ್ಟೆಪ್ ಅನ್ಸುತ್ತೆ. ಏನು ಹೇಳ್ತೀರಿ? ಇಲ್ಲ, ನೀವು ಹೇಳಿದ್ದು ಭಾಳ ಕರೆಕ್ಟ್ ಪಾಯಿಂಟು. ಫಸ್ಟ್ ಸ್ಟೆಪ್ಪು ನನಗಿದೊಂದು ತೊಂದರೆ ಇದೆ, ನನಗೆ ಒಂದು ಸಹಾಯ ಬೇಕು ಅಂತ ಅರ್ಥ ಮಾಡ್ಕೊಳ್ಳೋದು. ಅದು ಸಫರ್ ಮಾಡ್ತಿರೋರಿಗೆ ಅಷ್ಟು ಬರದೇ ಇರ್ಬೋದು. ಕೆಲವು ಸಲ ಅವ್ರಿಗೆ ಅವರು ಆದಷ್ಟು ಅದೊಂದು ಬೆಳೆಸ್ಕೋಬೇಕು. ಅದನ್ನ ನನಗೆ ತೊಂದರೆ ಆದಾಗ ನಾನು ಇನ್ನೊಬ್ಬರ ಹತ್ರ, ನನಗೆ ಯಾರಿಗೆ ಆತ್ಮೀಯವಾಗಿದ್ದಾರೋ ಅವ್ರ ಜೊತೆ, ನಮ್ಮ ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಥವಾ ಕೆಲಸದಲ್ಲಿ ಯಾರೋ ಇರ್ಬೋದು, ಹಿತೈಷಿಗಳು, ಅವ್ರ ಹತ್ರ ಓಪನ್ ಆಗಿ ಮಾತಾಡಿದ್ರೆ ನನಗೆ ಸಹಾಯ ಸಿಗುತ್ತೆ ಅಂತ ಒಂದು. ಎರಡನೇದು, ನಾವು ನಮ್ಮ ಸುತ್ತಮುತ್ತ ನಮ್ಮ ಕೊಲೀಗ್ಸು, ನಮ್ಮ ಫ್ಯಾಮಿಲಿಯವರು ಏನಿರ್ತಾರೆ, ಅವರಲ್ಲಿ ಯಾರಾದರೂ ಒಬ್ರು ಈ ಥರದ್ದು ತೊಂದರೆಯಿಂದ ಬಳಲ್ತಾ ಇದ್ದರೆ ಅಥವಾ ಯಾಕೋ ಐಸೋಲೇಟ್ ಆಗ್ತಿದ್ದಾರೆ, ಸರಿ ಬರ್ತಾರೆ ಅಂದರೆ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಏನಾಗ್ತಿದೆ, ಯಾಕೆ ಮಾತಾಡ್ತಿಲ್ಲ ಅಂತ ಶುರು ಮಾಡಿದ್ರೆ ಮೇ ಬಿ ಅವಾಗ ಅವ್ರು ಓಪನ್ ಅಪ್ ಆಗ್ತಾರೆ, ಅವಾಗ ಅವ್ರು ತೊಂದರೆ ಹೇಳ್ಕೊತಾರೆ. ಅವಾಗ ನಾವು ಒಂದು ಓಕೆ ಈ ಥರ ಹೋಗಪ್ಪ, ಇಲ್ಲಿ ಇವ್ರನ್ನ ನೋಡಿ, ಇಲ್ಲಿ ಈ ಥರ ಸಹಾಯ ತಗೋ, ಈ ಥರ ನಾನು ನಿನ್ನ ಜೊತೆ ಬರ್ತೀನಿ, ನಾವಿಬ್ಬರು ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡೋಣ, ಏನೋ ಒಂದು ಈ ಥರದ್ದೊಂದು ಮಾಡೋದಕ್ಕೆ ಸಹಾಯ ಆಗ್ತದೆ. ಸೊ ಓಪನ್ ಮೈಂಡೆಡ್ನೆಸ್ಸು, ಫಸ್ಟ್ ಕಮ್ಯುನಿಕೇಷನ್ ಇದೆಯಲ್ಲ, ಅದನ್ನ ಓಪನ್ ಅಪ್ ಆಗಿ ಇನ್ನೊಬ್ಬರ ಹತ್ರ ಮಾತಾಡ್ಲಿಕ್ಕೆ ಶುರು ಮಾಡೋದು, ಅದು ಭಾಳ ದೊಡ್ಡ ಸ್ಟೆಪ್ಪು, ಅದು ಇಂಪಾರ್ಟೆಂಟ್ ಸ್ಟೆಪ್ಪು ಇದರಲ್ಲಿ. ನಾವು ಯೂಶಲಿ ನೋಡಿರ್ತೀವಿ ಈ ರಿಲೇಷನ್ಶಿಪ್ಪಲ್ಲಿ ಹುಡುಗ ಹುಡುಗಿ, ಈಗ ಒಂದು ಹುಡುಗಿ ಒಂದು ಹುಡುಗನ ತುಂಬ ಜೀವನ
ಅದನ್ನು ಪೂರ್ತಿ ನಂಬಿಸ್ತಾನೇ ಬರಬೇಕು ಅನ್ನೋ ಒಂದು ಸಿಚುಯೇಷನ್ ಬಂದ್ಬಿಡುತ್ತೆ. ಎಷ್ಟೇ ಪ್ರೂವ್ ಮಾಡಿಕೊಂಡ್ರೂ ಕೂಡ ಅವನಿಗೆ ಡೌಟ್ ಆ ಥರ ನೇಚರ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದೊಂದು ಆಂಗ್ಸೈಟಿಯಿಂದನೋ ಅಥವಾ ಏನೋ ಬೇರೆ ಪಾಸ್ಟ್ ಲೈಫಿಂದನೋ ಏನೋ ಸಮಸ್ಯೆ ಅನುಭವಿಸ್ತಿದ್ರೆ ಅದನ್ನು ನೆಕ್ಸ್ಟ್ ಲೈಫಲ್ಲೂ ಕೂಡ ಕ್ಯಾರಿ ಮಾಡ್ಕೊಂಡು ಹೋಗ್ತಿರ್ತಾರೆ. ತುಂಬ ಜನ ಇದನ್ನು ಪ್ರಶ್ನೆ ಮಾಡ್ತಿರ್ತಾರೆ, ದಯವಿಟ್ಟು ನಿಂಗೆ ಏನೋ ಪ್ರಾಬ್ಲಮ್ ಇರಬೇಕು, ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊ ಅಂತ. ಈ ಥರ ಹೇಳಿದ ತಕ್ಷಣನೇ ಮತ್ತೆ ಟ್ರಿಗರ್ ಆಗುತ್ತೆ ಅವ್ರಿಗೆ, ನನಗೆ ಪ್ರಾಬ್ಲಮ್ ಅಂತ ಹೇಳ್ತೀಯಾ ಅಂತ. ಸೊ ಇದನ್ನು ಹೇಗೆ ಸಾರ್ಟ್ ಔಟ್ ಮಾಡೋದು ಅಂದರೆ, ಈಗ ನಮ್ಮಲ್ಲಿ ಸಮಸ್ಯೆ ಇದೆ ಅಂತ ಅದನ್ನು ಡಾಕ್ಟರ್ ಹತ್ರ ಹೋಗ್ತೀವಿ ಅಂತಂದ್ರೇನೆ ಇದೇನೋ ಮೆಂಟಲ್ ಇಶ್ಯೂ ಅಂತ ಅನ್ಕೊಂಡ್ಬಿಡ್ತಾರೆ. ಇದನ್ನ ಯಾವ ರೀತಿ ನೋಡಬೇಕು ಅಂತೀರಾ? ಇದೆಲ್ಲ ನೀವು ಇವಾಗ ಏನು ಹೇಳಿದ್ರೆ ಕೆಲವೊಂದು ಡೈಲಾಗ್ಗಳು, ಡಾಕ್ಟರ್ ಹತ್ರ ಹೋಗುವ ತಕ್ಷಣ ಕೋಪ ಮಾಡ್ಕೊಳ್ಳೋದು, ಅಪ್ಸೆಟ್ ಆಗೋದೇನಿದೆ, ಇದೆಲ್ಲ ಸ್ಟಿಗ್ಮಾ. ಮೊದಲಿಂದ ನಾವು ಮಾನಸಿಕ ತೊಂದರೆಗಳನ್ನ ಯಾವ ರೀತಿ ನೋಡ್ಕೊಂಡ್ ಬಂದಿದ್ದೀವಿ ಅನ್ನೋದ್ರ ಮೇಲೆ ಹೋಗ್ತದೆ. ಈಗ ಹೋಗಿ ನೋಡೋಕ್ಕೆ ಒಬ್ಬ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಬೇಕು ಅಥವಾ ಸೈಕಾಲಜಿಸ್ಟ್ ಹತ್ರ ಹೋಗಬೇಕು ಅಂತಂದರೆ ಅವ್ನಿಗೆ ಹುಚ್ಚು ಕಾಯಿಲೆ ಇದೆ ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದಾನೆ ಅನ್ನೋ ಒಂದು ಇದು. ನೀವು ಮುಂಚೆ ಎಲ್ಲ ನೀವು ಹಳೆ ಇದರಲ್ಲಿ ಕೇಳಿದರೆ ಇಂಥ ಬಸ್ ನಂಬರ್ ಹತ್ತಿದ್ರೆ ಆ ಬಸ್ ನಂಬರ್ ಯಾವುದು ಇದು ನಿಮ್ಯಾನ್ಸ್ ಕಡೆ ಹೋಗ್ತಾ ಇದೆಯೋ, ನೀನು ಆ ಬಸ್ ಹತ್ತಿಸ್ಬಿಡ್ತೀನಿ ನಿನ್ನ ಅಂತ ಹೇಳೋದು, ಇದೆಲ್ಲ ಕಾಮನ್. ಸೊ ಈ ಸ್ಟಿಗ್ಮಾ ಏನಿದೆ, ಸ್ಟಿಗ್ಮಾ ಸಾಕಷ್ಟು ಜನನ್ನ ಸಹಾಯ ತಗೊಳ್ಳೋದ್ರಿಂದ ತಡೆಯುತ್ತೆ. ಸೊ ಅವರು ನನಗೆ ಪ್ರಾಬ್ಲಮ್ ಅಂತ ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಸೊ ಆ ಇದರಿಂದ ನಾವು ಹೊರಗೆ ಬರಬೇಕು. ಎರಡನೇದು, ಇವತ್ತಿನ ಜನ್ರೇಷನ್ ಕಂಪೇರ್ ಟು ಮುಂಚೆಗೆ ಹೋಲಿಸಿದ್ರೆ ಇವತ್ತು ಮಚ್ ಮೋರ್ ಓಪನ್ ಇದ್ದಾರೆ. ಇವಾಗ ಸಹಾಯ ತಗೊಳ್ಳೋ ಜನ ಜಾಸ್ತಿ ಆಗಿದ್ದಾರೆ. ಅಂದ ಮಾತ್ರಕ್ಕೆ ನಾವು ಪ್ರಾಬ್ಲಮ್ ಇಲ್ಲ, ಇನ್ನೂ ಸ್ಟಿಗ್ಮಾ ಇಲ್ವೇ ಇಲ್ಲ ಈಗ ಅಂತೇನಿಲ್ಲ, ಈಗಲೂ ಸಾಕಷ್ಟಿದೆ. ಬಟ್ ಮುಂಚೆಗೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಆಗಿದೆ. ಸೊ ಇದಕ್ಕೆ ಮುಂಚೆ ನೀವು ಹೇಳಿದ್ರಿ ಅಲ್ವಾ, ಕೆಲವು ಸಲ ರಿಲೇಷನ್ಶಿಪ್ಪಲ್ಲಿ ಈ ಥರ ಪ್ರಾಬ್ಲಮ್ಗಳು ಉಂಟಾಗಬಹುದು ಅಂತ ಅಂದ್ಬಿಟ್ಟು, ಅಲ್ಲೂ ಸಹ ಕೆಲವು ಸಲ ಹೋಗಿ ನೀನು ಡಾಕ್ಟ್ರ್ ನೋಡು ಅಂತ ಅಂದರೆ ಅವರು ಒಪ್ಪದೇ ಇರ್ಬೋದು. ಬಾ ಒಟ್ಟಿಗೆ ಹೋಗಿ ನೋಡೋಣ ಡಾಕ್ಟ್ರನ್ನ ಅಂತಂದ್ರೆ ಒಪ್ಕೋಬಹುದು. ಅದು ಒಂದು ವೇ ಆಫ್ ಡೂಯಿಂಗ್ ಸೊ ಇರ್ಬೋದು. ಸೊ ಆಮೇಲೆ ಯಾವ ಎಜುಕೇಷನಲ್ ವಿಡಿಯೋಸ್ ಒಟ್ಟಿಗೆ ನೋಡಿ ಈ ಥರ ಇರ್ಬೋದು, ಬಾ ನಾವಿಬ್ರು ಹಿಂಗೆ ಒದ್ದಾಡೋದು ಸರಿ ಇಲ್ಲ, ಸಹಾಯ ತೊಗೊಳ್ಳೋಣ ಬಾ ಅಂತ ಹೇಳೋದಿರ್ಬೋದು. ಸೊ ಆಯಿತು, ನಿನಗೇನು ತೊಂದರೆ ಇಲ್ಲ ಬಾ, ನನಗೆ ತೊಂದರೆ, ನಾನೇ ಕೇಳ್ತೀನಿ ನನ್ನ ಇದನ್ನ, ಬಟ್ ನಿನ್ನ ಜೊತೆಗೆ ಬಾ ನೀನು ಅಂತ ಹೇಳೋದಿರ್ಬೋದು. ಏನೋ ಒಂದು ಈ ಥರ ಮಾಡಿ ಹೆಂಗೋ ಮಾಡಿ ಸಹಾಯದ ಜಾಗಕ್ಕೆ ಕರ್ಕೊಂಡು ಹೋಗೋದು ಹೋದರೆ ಇಂಪಾರ್ಟೆಂಟ್. ಅಂದರೆ ತುಂಬ ಜನರಿಗೆ ಇನ್ನೊಂದು ಭಯ ಏನಂದರೆ, ಈ ರೀತಿ ಸಮಸ್ಯೆ ಅಂತ ಡಾಕ್ಟರ್ ಹತ್ರ ಹೋದರೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತೊಗೊಳ್ಬೇಕೇನೋ, ಮೆಡಿಕೇಶನ್ಸಲ್ಲೇ ಇರಬೇಕೇನೋ, ಅಥವಾ ಮತ್ತೊಬ್ರಿಗೆ ಗೊತ್ತಾಗ್ಬಿಡುತ್ತೆ ಅನ್ನೋದೊಂದು ಭಯ ಇರುತ್ತೆ. ಯಾವ ಥರ ಟ್ರೀಟ್ಮೆಂಟ್ಸ್ ಇದೆ ಅದಕ್ಕೆ ಅಂತ? ಮತ್ತೊಬ್ರಿಗೆ ಗೊತ್ತಾಗೋದು ಏನಿದೆ, ಅಂಟಿಲ್ ಅನ್ಲೆಸ್ ನೀವು ಯಾರಿಗಾರು ಹೇಳ್ಕೊಂಡು ಅಷ್ಟೇ ಗೊತ್ತಾಗುತ್ತೆ. ಡಾಕ್ಟರ್ ಕಡೆಯಿಂದ ಆಗಲಿ ಅಥವಾ ಒಂದು ಕ್ಲಿನಿಷಿಯನ್ಸ್ ಕಡೆಯಿಂದ ಆಗಲಿ ಯಾವತ್ತೂ ಅವ್ರು ಇನ್ನೊಬ್ರಿಗೆ ಹೇಳಲಿಕ್ಕೆಲ್ಲ ಹೋಗೋದಿಲ್ಲ. ಒಂದು. ಎರಡನೇದು, ಕೆಲವರಿಗೆ ಮೆಡಿಸಿನ್ಸ್ ಬೇಕಾಗಿರುತ್ತೆ, ಅವ್ರಿಗೆ ಮೆಡಿಸಿನ್ಸ್ ಕೊಡ್ತೀವಿ. ಬಟ್ ಎಲ್ಲ ಪ್ರಾಬ್ಲಮ್ಗಳಿಗೂ ಮೆಡಿಸಿನ್ನೇ ಉತ್ತರ ಅಲ್ಲ. ಎಷ್ಟು ಬೇರೆ ಬೇರೆ ಥರದ್ದು ಟ್ರೀಟ್ಮೆಂಟ್ ಆಪ್ಷನ್ಸು ಇರುತ್ತೆ. ಉದಾಹರಣೆಗೆ ಇವಾಗ ನಾವು ಒಂದು ಈ ಡಿಪ್ರೆಷನ್ ಅಥವಾ ಆಂಗ್ಸೈಟಿಗೆ ಏನಿದೆ, ನಾವು ಟ್ರೀಟ್ಮೆಂಟ್ ಪ್ಲಾನಿಂಗ್ ಮಾಡಬೇಕು ಅಂತಂದರೆ ಕೆಲವೊಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀವಿ. ಮೊದಲನೇದು ನಮ್ಮ ಜೀವನ ಯಾವ ರೀತಿ ನಡೆಸ್ಕೋತೀವಿ ಅನ್ನೋದು, ಲೈಫ್ ಸ್ಟೈಲ್ ಅಂತ ಹೇಳ್ತೀವಲ್ಲ ಅದನ್ನು. ಕೆಲವು ಸಲ ಈ ಡಿಪ್ರೆಷನ್ ಆಂಗ್ಸೈಟಿ ಇದ್ದಾಗ ನಾನು ಮೊದಲೇ ಹೇಳಿದೆ, ನಿದ್ದೆ ಸರಿಗೆ ಬರಲ್ಲ, ಊಟ ಸರಿಗೆ ಮಾಡಲ್ಲ ಅಂತ ಅಂದ್ಬಿಟ್ಟು ನಮ್ಮದು ರೊಟೀನ್ ಏನಿದೆ ಜೀವನ ಶೈಲಿ ಅದನ್ನು ಒಂದು ರೆಗ್ಯುಲರೈಸ್ ಮಾಡ್ಕೋಬೇಕು. ಕೆಲವು ಸಲ 8 ಗಂಟೆಗೆ ಮಲ್ಕೊಂಡು ಬೆಳಗ್ಗೆ 5 ಗಂಟೆಗೆ ಎದ್ಬಿಡೋದು, ಇನ್ನೊಂದು ದಿವಸ 2 ಗಂಟೆಗೆ ಮಲ್ಕೊಂಡು 10 ಗಂಟೆಗೆ ಎದ್ದೊಳೋದು, ಈ ಥರದ್ದೆಲ್ಲ ಇದ್ದರೆ ಅದನ್ನ ಸ್ವಲ್ಪ ರೆಗ್ಯುಲರೈಸ್ ಮಾಡ್ಕೊಂಡು ನಿದ್ರೆನ ಫಿಕ್ಸ್ಡ್ ಅವರು, ನಾನು ಇಷ್ಟು ಗಂಟೆಗೆ ಫ್ರೆಶ್ ಆಗ್ತೀನಿ, ಸ್ನಾನ ಮಾಡ್ತೀನಿ, ಇಷ್ಟು ಗಂಟೆಗೆ ಮನೆ ಹೊರಗೆ ಹೋಗಿ ಕ್ಲಾಸ್ಗೆ ಹೋಗ್ತೀನಿ ಅಥವಾ ಕೆಲಸಕ್ಕೆ ಹೋಗ್ತೀನಿ, ಒಂದು ಎಷ್ಟು ಮಟ್ಟಿಗೆ ನಾವು ಒಂದು ರೆಗ್ಯುಲರೈಸ್ ಮಾಡ್ಕೋತೀವೋ ಅದು ಭಾಳ ಒಳ್ಳೆಯದು. ಪ್ಲಸ್ ನಮ್ಮ 24 ಗಂಟೆನಲ್ಲಿ 6 to 8 hours ನಿದ್ರೆ ಬೇಕೇ ಬೇಕು. ಅದನ್ನ ಆದಷ್ಟು ನಾವು ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಪ್ಲಸ್ ಎಕ್ಸಸೈಸು 1 hour ಫಿಸಿಕಲ್ ಎಕ್ಸಸೈಸು, ಅದು ಯಾವುದೇ ರೀತಿ ಎಕ್ಸಸೈಸ್ ಇರ್ಬೋದು, ಅದನ್ನು ಮಾಡೋದು ಭಾಳ ಇಂಪಾರ್ಟೆಂಟು. ಇವನ್ನ ಏನು ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೋತೀವಿ, ಇದರಿಂದ ಹ್ಯೂಜ್ ಇಂಪ್ಯಾಕ್ಟ್ ಇದೆ. ಎಷ್ಟೋ ಸಲ ಮೈಲ್ಡ್ ಟು ಮಾಡ್ರೇಟ್ ಡಿಪ್ರೆಷನ್ ಇದ್ದಾಗ ಎವ್ರಿ ವೀಕ್ ಒಂದು 5 to 6 times 1 hour ಆಫ್ ಸಾಲಿಡ್ ಫಿಸಿಕಲ್ ಎಕ್ಸಸೈಸ್ ಏನಿದೆ, ಅದೇ ಆ್ಯಂಟಿ ಡಿಪ್ರೆಸೆಂಟ್ ಥರ ಕೆಲಸ ಮಾಡುತ್ತೆ, ಆ್ಯಂಟಿ ಆಂಗ್ಸೈಟಿ ಥರ ಕೆಲಸ ಮಾಡುತ್ತೆ. ಸೊ ಅದನ್ನು ಮಾಡೋದ್ರಿಂದನೇ ಎಷ್ಟೋ ಜನಕ್ಕೆ ಲೈಫ್ ಸರಿ ಹೋಗುತ್ತೆ. ಅದು ಒಂದು ವಿಧಾನ. ಎರಡನೇದು ಕೌನ್ಸಿಲಿಂಗ್ ಥೆರಪಿ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನಪ್ಪ ಮಾಡ್ತಾರೆ ಅಂತಂದರೆ, ನಾನಾ ಥರದ ಥೆರಪಿಗಳಿದೆ. ಬಿಹೇವಿಯರ್ ಥೆರಪಿ ಇದೆ, ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಇದೆ, ಸಪೋರ್ಟ್ ಥೆರಪಿ ಇದೆ. ಈ ಥರದ್ದೆಲ್ಲ ಡಿಫ್ರೆಂಟ್ ಥೆರಪಿಗಳು ಇರ್ತವೆ. ಅದು ಅವ್ರಿಗೆ ಆಗ್ತಾ ಇರೋ ಪ್ರಾಬ್ಲಮ್ಸು, ಅವರಲ್ಲಿರೋ ಅದು ಕಾರಣ, ಅದು ಯಾವ ಕಾರಣದಿಂದ ಹುಟ್ಟುತ್ತಾ ಇದೆ ಅಂತ ನೋಡಿ ಅದನ್ನ ಅಸೆಸ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ರೀಟ್ಮೆಂಟ್ ಪ್ಲ್ಯಾನ್ನ ಕೊಡ್ತಾರೆ. ಇದರಲ್ಲಿ ಇದು ಯೂಶ್ವಲಿ ಒಂದು 8ರಿಂದ 15 ಸೆಷನ್ಸು ಬೇಕಾಗುತ್ತೆ. ಸೊ ಆ ಥೆರಪಿ ಸೆಷನ್ಸ್ ತೊಗೊಳೋದ್ರಿಂದ ನಿಮಗೆ ಮುಂಚೆ ಯಾವ ರೀತಿ ನೀವು ಈ ತೊಂದರೆಗಳು ಬಂದ ಮ್ಯಾನೇಜ್ ಮಾಡ್ತಿದ್ರೋ ಆ ಅಡಿಷನಲ್ ಸ್ಕಿಲ್ಸ್ ಕಲ್ತ್ಕೋತಾರೆ. ಸೊ ಆ ಸ್ಕಿಲ್ಸ್ ಕಲ್ತ್ಕೊಂಡು ಈ ಥರ ತೊಂದರೆಗಳನ್ನ ಮ್ಯಾನೇಜ್ ಮಾಡೋ ಶಕ್ತಿನ
ಹೆಚ್ಚಿಸ್ಕೋತಾರೆ. ಸೊ ಅದರಿಂದ ಕೌನ್ಸಿಲಿಂಗ್ ಥೆರಪಿ ತೊಗೊಂಡು ಲೈಫ್ ಸ್ಟೈಲ್ ಮ್ಯಾನೇಜ್ ಮಾಡಿಕೊಂಡು ಸಹ ಕೆಲವರು ಎಷ್ಟೋ ಜನ ಹೊರಗೆ ಬರೋರಿದ್ದಾರೆ. ಬಟ್ ಕೆಲವು ಸಲ ತುಂಬ ಜಾಸ್ತಿ ಆಗಿದ್ದಾಗ ಮೆಡಿಸಿನ್ನ ಅತಿ ಅವಶ್ಯಕತೆ ಇದ್ದೇ ಇರುತ್ತೆ. ಮೆಡಿಸಿನ್ ಅಂತ ಅಂದಮೇಲೆ ಅದನ್ನು ಇಷ್ಟು ದಿವಸ ತೊಗೋಬೇಕು ಅಂತಿರುತ್ತೆ. ಬರೀ ನಾನು ಒಂದು ದಿವಸ ತೊಗೋತೀನಿ, 2 ದಿವಸ ತೊಗೋತೀನಿ ಅಂದರೆ ಏನು ಸಹಾಯ ಆಗೋದಿಲ್ಲ. ಕೆಲವು ಸಲ ಮೆಡಿಸಿನ್ ಬೇಕಾಗುತ್ತೆ ಕೆಲವರಿಗೆ, ಕೆಲವು ತೊಂದರೆಗಳು. ತುಂಬ ಜನರಿಗೆ ಒಂದು ರೀತಿ ಉದ್ದಟತನ, ನಮ್ಮ ಅಪ್ಪ ಅಮ್ಮ ಹೇಳಿದ ಮಾತನ್ನೇ ನಾನು ಕೇಳಲಿಲ್ಲ, ಇನ್ನು ಡಾಕ್ಟ್ರ್ ಹೇಳಿದ ಮಾತು ಕೇಳ್ಬಿಡ್ತೀನ, ಏನು ಕೌನ್ಸಿಲಿಂಗ್ ಹೋದ ತಕ್ಷಣ ಅಷ್ಟೊಂದೆಲ್ಲ ಚೇಂಜಸ್ ಆಗಿಬಿಡುತ್ತಾ, ಡ್ರಾಸ್ಟಿಕ್ ಅನ್ನೋದಿರುತ್ತೆ. ಅಂದರೆ ಯಾವ ರೀತಿ ಬದಲಾವಣೆಗಳಾಗುತ್ತೆ, ನೀವು ಹೇಗೆ ಅವ್ರಿಗೆ ಫೀಡ್ ಮಾಡ್ತೀರಾ? ಬಂದ ಫಸ್ಟ್ ಏನು ಮಾಡ್ತಾರೆ ಡೀಟೇಲ್ಡಾಗಿ, ಎಷ್ಟೋ ನೀವು ಹೇಳಿದ ನಿಜ, ಎಷ್ಟೋ ಸಲ ಅವರು ಬರೋದಕ್ಕೆ ಮುಂಚೆ ಈ ಥರ ಅಭಿಪ್ರಾಯಗಳು ಭಾವನೆಗಳು ಇಟ್ಕೊಂಡೇ ಬರ್ತಾರೆ. ಬಟ್ ಒಂದ್ಸಲಿ ಅಲ್ಲಿ ಬಂದು ಮಾತಾಡೋಕ್ಕೆ ಶುರು ಮಾಡಿದಾಗ, ಯಾವಾಗ ಒಂದು ಓಪನ್ ಮೈಂಡೆಡ್ ಆಗಿ ಕ್ವಶನ್ಸ್ ಮಾಡ್ತಿರ್ತಾರೆ, ಅವ್ರು ಅರ್ಥ ಮಾಡ್ಕೋತಿರ್ತಾರೆ, ಅದನ್ನೆಲ್ಲ ನೋಡ್ಲಿಕ್ಕೆ ಶುರು ಆದಾಗ ಅವ್ರಿಗೆ ಓಕೆ ನಾನು ಅಂದ್ಕೊಂಡಿದ್ದೆ, ನಾವು ಇದನ್ನು ರೆಗ್ಯುಲರಾಗಿ ಫೇಸ್ ಮಾಡ್ತೀವಿ, ಬರೋದಕ್ಕೆ ಹಿಂದೆ ಮುಂದೆ ಮಾಡ್ಕೊಂಡು ಬರ್ತಾರೆ. ಒಂದ್ಸಲಿ ಬಂದಮೇಲೆ ಕಂಫರ್ಟಬಲ್ ಆಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಮೋಸ್ಟ್ ಸೈಕ್ಯಾಟ್ರಿಸ್ಟು, ಸೈಕಾಲಜಿಸ್ಟ್ ಏನಿದೆ, ಈ ಥರದ ಸಿಚುವೇಶನ್ ಸಾಕಷ್ಟು ಫೇಸ್ ಮಾಡಿರೋದ್ರಿಂದ ಅವ್ರಿಗೆ ಇದನ್ನ ಒಂದು ಕಲೆ ಇರುತ್ತೆ ಅದನ್ನ ಅಡ್ರೆಸ್ ಮಾಡೋವಂಥದ್ದು. ಸೊ ಮಾಡಿ ಅವರು ಅದರಿಂದ ಆ ಪರ್ಟಿಕ್ಯುಲರ್ ಭಾವನೆಗಳನ್ನ ತರೋದಕ್ಕೆ ಸುಮಾರು ಸಲ ಸಹಾಯ ಆಗುತ್ತೆ. ಸೊ ಬಂದಮೇಲೆ ಕೆಲವ್ರಿಗೆ ಏನು ಕಲಿಸೋದಿದೆ ನನಗೆಲ್ಲ ಗೊತ್ತು ಅಂತ ಅಂದ್ಕೊಂಡಿರ್ತಾರೆ. ಇನ್ನು ಕೆಲವ್ರು ಏನು ಮಾಡಿರ್ತಾರೆ, ಈ ಥೆರಪಿ ಇದ್ರ ಬಗ್ಗೆನೂ ಅವರೇ ಗೂಗಲ್ ಮಾಡಿ ಅವರೇ ಓದ್ಬಿಟ್ಟಿರ್ತಾರೆ. ಅಲ್ಲಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತೆಲ್ಲ ಬರ್ದಿರ್ತಾರೆ. ಅಂತ ತಿಳ್ಕೊಂಬಿಟ್ರೆ ಅದನ್ನ ಓದಿದ ತಕ್ಷಣ ಅದು ನನಗೆ ಬಂದ್ಬಿಡ್ತು ಅಂತ ಅನ್ನೋ ರೀತಿನಲ್ಲಿ ಕೆಲವರು ಅರ್ಥ ಮಾಡ್ಕೊಂಡಿರ್ತಾರೆ. ಸೊ ಅದನ್ನು ಕೆಲವು ಸಲ ಪ್ರಾಕ್ಟೀಸ್ ಮಾಡೋಕ್ಕಾಗತ್ತೆ, ಅಥವಾ ನೀವು ಅರ್ಥ ಮಾಡ್ಕೊಂಡು ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀರ ಅದು ಸರಿಗಿರಲ್ಲ. ಸೊ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ಡ್ ಕೌನ್ಸಿಲರ್ಸ್ ಏನಿದ್ದಾರೆ, ಥೆರಪಿಸ್ಟ್ ಏನಿದ್ದಾರೆ, ಅದನ್ನ ಗೈಡ್ ಮಾಡ್ತಾರೆ, ಅದನ್ನ ಹೊರತರಲಿಕ್ಕೆ ಸಹಾಯ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾನು ಅದೇ ಹಿಂದೆ ನೋಡಿದ ಲೈಫ್ ಸ್ಟೈಲ್ಗೂ ಇವಾಗಲೂ ತುಂಬ ಡಿಫ್ರೆನ್ಸ್ ಇದೆ. ಹಿಂದೆ ಎಲ್ಲ ಹೇಳ್ತಿದ್ರು ಒಳ್ಳೆಯವ್ರ ಸಹವಾಸ ಮಾಡು, ಸಜ್ಜನರ ಸಹವಾಸ ಒಳ್ಳೆಯದು ಅಂತೆಲ್ಲ ಹೇಳ್ತಿದ್ರು. ಬಟ್ ಸುತ್ತ ಸರ್ಕಮ್ಸ್ಟೆನ್ಸಸ್ ಒಳ್ಳೆಯವ್ರು ಇದ್ರೂ ಕೂಡ ಕೈಯಲ್ಲಿ ಒಂದು ರಾಕ್ಷಸ ನಮ್ಮ ಹತ್ರ ಇರುತ್ತೆ. ಎನಿ ಟೈಮ್ ನಮ್ಮನ್ನು ಟ್ರಿಗರ್ ಮಾಡ್ತಿರುತ್ತೆ, ಅಥವಾ ಏನೋ ಒಂದಕ್ಕೆ ತೊಗೊಂಡೋಗಿ ಕೊಡುತ್ತೆ. 5 ನಿಮಿಷದಲ್ಲಿ ಖುಷಿ ಇರ್ತೀವಿ, ಇನ್ನೊಂದರಲ್ಲಿ ನೋಡೋಷ್ಟರಲ್ಲಿ ಬೇಜಾರಾಗ್ತಾ ಇರುತ್ತೆ, ಇನ್ನೊಂದು ನೋಡೋಷ್ಟರಲ್ಲಿ ಆಗಲೇ ಭಯ ಬರ್ತಿರುತ್ತೆ, ಇನ್ನೊಂದರಲ್ಲಿ ನೋಡೋಷ್ಟರಲ್ಲಿ ಕೋಪ ಬರ್ತಿರುತ್ತೆ. ಹೀಗೆ ನಮ್ಮ ದೇಹದಲ್ಲಿ ಆಗುವಂಥ, ಮಾನಸಿಕವಾಗಿ ಆಗುವಂಥ ಬದಲಾವಣೆಗಳು, ಈ ಫೀಲಿಂಗ್ಸ್ ತುಂಬಾ ಚೇಂಜ್ ಆಗ್ತಾ ಇರುತ್ತೆ. ಒಂದು ಮರ್ಡರ್ ಕೇಸ್ ನೋಡಿದ ತಕ್ಷಣ ನಮಗೆ ಆಂಗ್ಸೈಟಿ ಶುರುವಾಗ್ಬಿಡುತ್ತೆ. ಇನ್ನೆಲ್ಲೋ ಮಕ್ಕಳದೇನೋ ಒಂದು ರೇಪ್ ಆಯಿತು ಅಂತ ಮತ್ತೆ ಇದು ನೋಡಿದ ತಕ್ಷಣ ಮತ್ತೆ ಭಯ ಶುರುವಾಗುತ್ತೆ. ಸೊ ಇದೆಲ್ಲವೂ ಕೂಡ ಕುಳಿತುಕೊಂಡಂತಹ ಕ್ಷಣದಲ್ಲೇ ನಾವು ಆಗ್ತಿರುತ್ತೆ. ಎಷ್ಟು ಡೇಂಜರಸ್ ಇದು, ಈ ಮೊಬೈಲ್ ಅನ್ನೋದನ್ನು ಎಷ್ಟು ಅವಾಯ್ಡ್ ಮಾಡಬೇಕು, ಹೇಗೆ ಅವಾಯ್ಡ್ ಮಾಡೋದು ಅಂತ? ಮೊಬೈಲು ಇವತ್ತು ನಮ್ಮ ಜೀವನದ ಒಂದು ಅಂಗ. ಅದು ಸಂಪೂರ್ಣವಾಗಿ ಅವಾಯ್ಡ್ ಮಾಡೋಕ್ಕಂತೂ ಆಗಲ್ಲ, ಯಾಕೆಂದರೆ ನಮ್ಮ ಲೈಫ್ ಅದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದೆ ಇವಾಗ. ಸೊ ಸಂಪೂರ್ಣ ಅವಾಯ್ಡ್ ಮಾಡೋಕ್ಕಾಗಲ್ಲ. ಬಟ್ ಯಾವುದೇ ಒಂದು ನಮ್ಮ ಅಭ್ಯಾಸಗಳೇನಿದ್ದಾವೆ ಅದು ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕು, ಒಂದು ಅದನ್ನು ಯೂಸ್ ಮಾಡೋ ರೀತಿ ಒಂದು ಇದಿರಬೇಕು. ಉದಾಹರಣೆಗೆ 24 ಗಂಟೆ ಒಂದೇ ಸಮ ನಾವು ಯೂಸ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಸೋಷಿಯಲ್ ಮೀಡಿಯಾ ಯಾವ ರೀತಿ ಪ್ರೆಷರ್ ತಂದಿದೆ ಅಂತಂದರೆ ಅದರದ್ದು ಎಕ್ಸ್ಪೆಕ್ಟೇಷನ್ಸು ಚೇಂಜ್ ಆಗಿದೆ. ನಾವು ಈ ಮುಂಚೆ ಈಗ ಒಂದು ವಾಕಿಂಗ್ ಹೋದರೆ ಸುಮ್ಮನೆ ವಾಕ್ ಹೋಗ್ತಾ ಇದ್ದೋ, ಇವತ್ತಿನ ದಿವಸ ವಾಕ್ ಹೋಗ್ಬೇಕಾದ್ರೆ ಏನಾದರೂ ಒಂದು ಹಾಕ್ಕೊಂಡು ಕೇಳಿಸ್ಕೊಂಡು ಹೋಗ್ತೀವಿ. ಆ ಬ್ರೈನಿಗೆ ನಾನ್ ಸ್ಟಾಪ್ ಸ್ಟಿಮ್ಯುಲೇಷನ್ನು, ಅದು ಡಿಜಿಟಲ್ ಫ್ರೀ ಇದು ಕೊಡ್ತಲೇ ಇಲ್ಲ ನಾವು. ಸೊ ಇದೆಲ್ಲ ಒಂದು ದಿನ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಎಷ್ಟೋ ಜನಗಳಿಗೆ ಈ ತೊಂದರೆಯಿಂದ ನಾನ್ ಸ್ಟಾಪ್ ಕನೆಕ್ಟೆಡ್ ಇರೋದ್ರಿಂದ ಅದು ಈ ಥರ ಕಾಯಿಲೆಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಊಟ ತಿಂಡಿ ಬೇಕಾದ್ರೆ ಬಿಟ್ಟಿರ್ತಾರೆ, ಮೊಬೈಲ್ 5 ನಿಮಿಷ ಕೂಡ ಬಿಟ್ಟಿರೋದಿಲ್ಲ. ಇದು ಒಂದು ರೀತಿ ಎಲ್ಲೋ ಒಂದು ಕಡೆ ಚಟ ಥರ ಶುರುವಾಗಿದೆ. ಹೌದು, ಡಿಜಿಟಲ್ ಡಿಟಾಕ್ಸ್ ಅಂತ ಹೇಳ್ತೀವಿ. ಇದು ಭಾಳ ಇಂಪಾರ್ಟೆಂಟ್. ನಾವು ಓಕೆ ದಿನದಲ್ಲಿ ಇಷ್ಟಿಂದ ಇಷ್ಟು ಗಂಟೆ ತನಕ ನಾವು ಇದನ್ನು ಮುಟ್ಟಲ್ಲ, ಮಾಡಲ್ಲ. ಓಕೆ, ಅದು ಮೆಸೇಜ್ ಬರ್ಬೋದು, ಮಾಡ್ಬೋದು. ಓಕೆ, 1 ಗಂಟೆ ಬಿಟ್ಬಿಟ್ಟು ಆನ್ಸರ್ ಮಾಡಿದ್ರೆ ಪ್ರಪಂಚ ಏನು ಮುಳುಗೋಗಲ್ಲ. ಇದು ಈ ರೀತಿ ಒಂದು ಪ್ರಾಕ್ಟೀಸ್ ಮಾಡ್ಕೋಬೇಕು, ಅಭ್ಯಾಸ ಮಾಡ್ಕೋಬೇಕು. ನಾನ್ ಸ್ಟಾಪ್ ಯಾವ ರೀತಿ ಬೇರೆ ವಸ್ತುಗಳಿಗೆ ಅಡಿಕ್ಷನ್ ಆಗುತ್ತೋ ಅದೇ ರೀತಿ ಈ ಮೊಬೈಲಿಂದನೂ ಕೆಲವ್ರಿಗೆ ತುಂಬಾ ಎಫೆಕ್ಟ್ ಆಗ್ತದೆ. ಬಟ್ ಅದನ್ನು ಆ್ಯಸ್ ಪೇರೆಂಟ್ಸು ರೆಸ್ಪಾನ್ಸಿಬಿಲಿಟಿ ಇರೋರು ಅಥವಾ ಅಡಲ್ಟ್ಸ್ ಏನಿದ್ದಾರೆ ಅವ್ರ ರೆಸ್ಪಾನ್ಸಿಬಿಲಿಟಿ, ಅವರು ಅವ್ರ ಜೀವನದಲ್ಲಿ ಅದನ್ನ ಅಳವಡಿಸ್ಕೋಬೇಕು. ಮಕ್ಳಿಗೂ ಸಹ ಅದನ್ನ ಅಳವಡಿಸ್ಕೋಬೇಕಾಗುತ್ತದೆ. ಸೊ ಇದು ಡಿಜಿಟಲ್ ಡಿಟಾಕ್ಸ್ ಏನಿದೆ, ಒಂದು ಲಿಮಿಟೆಡ್ ಟೈಮ್ ಯೂಸ್ ಏನಿದೆ, ಅದು ಭಾಳ ಇಂಪಾರ್ಟೆಂಟ್. ಉದಾಹರಣೆಗೆ ರಾತ್ರಿ ಹೊತ್ತು ಮಲ್ಕೊಳೋ ಟೈಮ್ಗೆ ಬೆಡ್ ಮೇಲೆ ಸುಮಾರು ಹೊತ್ತು ನೋಡ್ತಾ ಇದ್ದರೆ ಅದು ಬ್ರೈನ್ ಸ್ಟಿಮ್ಯುಲೇಷನ್ ಆಗಿ ಅದು ಕ್ವಾಲಿಟಿ ಆಫ್ ಸ್ಲೀಪ್ ಎಲ್ಲ ಅಫೆಕ್ಟ್ ಆಗ್ತದೆ. ಇಮಿಡಿಯೇಟ್ಲಿ ಸ್ಲೀಪ್ ಬರಲ್ಲ, ಬಂದರೂ ಒಳ್ಳೆ ಡೀಪ್ ನಿದ್ರೆ ಬರಲ್ಲ. ಸೊ ಕ್ವಾಲಿಟಿ ಆಫ್ ಸ್ಲೀಪ್ ಅಫೆಕ್ಟ್ ಆಯಿತು ಅಂತಂದರೆ ಬೇರೆ ಎಲ್ಲ ನಿಮ್ಮ ದೇಹಕ್ಕೆ ತೊಂದರೆಗಳು ಶುರು ಆಗ್ತದೆ. ಇತ್ತೀಚೆಗೊಬ್ಬರು ಸಿಂಗರ್ ಅಂದರೆ ಒಂದು ನಾಯಿ ಮರಿ ಸಾಕಿರ್ತಾರೆ, ಅದು ನಿಧನ ಆಗುತ್ತೆ. ನಂತರದಲ್ಲಿ 3-4 ಸರಿ ಅವರು ಸುಸೈಡಲ್ ಅಟೆಂಪ್ಟ್ ಮಾಡ್ತಾರೆ, ಬಟ್ ಬದುಕುಳಿತಾರೆ. ಬಟ್ ಅಗೈನ್ ಮತ್ತೆ ಇವಾಗ ಮೊನ್ನೆ ತೀರ್ಕೊಂಡಿದ್ದಾರೆ. ಅಂದರೆ ಈ ರೀತಿ ಸೂಸೈಡಲ್ ಟೆಂಡೆನ್ಸಿ ಒಂದು ಸರಿ ಏನಾದರೂ ಲೈಫಲ್ಲಿ ಬಂತು ಅಂತಂದರೆ ಪದೇ
ಪದೇ ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ, ಅವ್ರನ್ನ ಜೋಪಾನವಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ. ಸೊ ಈ ರೀತಿ ಕೇಸಸ್ ನಿಮ್ಮ ಹತ್ರ ತುಂಬ ಬಂದಿರುತ್ತೆ, ಅವ್ರಿಗೆ ಯಾವ ರೀತಿ ಟ್ರೀಟ್ ಮಾಡ್ತೀರಾ ನೀವು? ಇದು ಬಹುಶಃ ನೀವು ಹೇಳಿದ ಸಿಚುವೇಶನ್ ಇದೆ, ತುಂಬ ಡಿಪ್ರೆಷನಲ್ಲಿ ಇದ್ದಿರ್ಬೋದು. ಈ ಎಸ್ಪೆಷಲಿ ಸಾವು ಇದೆಯಲ್ಲ, ಅದು ನಮ್ಮ ಫ್ಯಾಮಿಲಿಲಾಗಿರೋದಿರ್ಬೋದು, ಫ್ರೆಂಡ್ಸಲ್ಲಿರ್ಬೋದು, ಅಥವಾ ಪೆಟ್ ಇರ್ಬೋದು, ಈ ಥರದ್ದು ಯಾವುದೇ ಒಂದ್ಸಲಿ ಅದು ಎಲ್ರಿಗೂ ಒಂದೇ ರೀತಿ ಎಫೆಕ್ಟ್ ಆಗಲ್ಲ. ಕೆಲವರಿಗೆ ತುಂಬ ಸೀರಿಯಸ್ ಆಗಿ ಎಫೆಕ್ಟ್ ಆಗ್ತದೆ. ಅದು ಯಾವ ಮಟ್ಟಕ್ಕೆ ಎಫೆಕ್ಟ್ ಆಗುತ್ತೆ ಅಂದರೆ ಅದರ ಇಂಪ್ಯಾಕ್ಟು ಅದು ಇಟ್ ಕ್ಯಾನ್ ಲೀಡ್ ಟು ಡಿಪ್ರೆಸಿವ್ ಡಿಸಾರ್ಡರ್, ಅಂದರೆ ಖಿನ್ನತೆ ಕಾಯಿಲೆ ಆಗಿ ಅವರಿಗೆ ಕೆಲವರಿಗೆ ಕಾಣಿಸ್ಕೋಬೋದು. ಅದು ಖಿನ್ನತೆನೂ ಸಹ ಯಾವ ಸಿವಿರಿಟಿಗೆ ಹೋಗುತ್ತೆ ಅಂದರೆ ಕೆಲವು ಸಲ ಆವಾಗ ಜೀವನನೇ ಒಂದು ವೇಸ್ಟು, ನನ್ನ ಬದುಕೇ ಉಪಯೋಗ ಇಲ್ಲ, ಸೊ ನಾನು ಸತ್ತೋಗೋದೇ ಉತ್ತಮ ಅನ್ನೋ ಲೆವೆಲ್ಗೆ ಹೋಗಿ ಆವಾಗ ಈ ಥರ ಆಲೋಚನೆಗಳು ಬರೋಕ್ಕೆ ಶುರು ಮಾಡ್ಬೋದು. ಒಂದೊಂದ್ಸಲಿ ಈ ಆಲೋಚನೆಗಳು ಬರೋಕ್ಕೆ ಶುರು ಆದರೆ ಈ ಕಾಯಿಲೆ ಇದ್ದಾಗ ನಾನ್ ಸ್ಟಾಪ್ ಬರ್ತಾ ಇರ್ತದೆ. ಅದನ್ನು ಒಂದ್ಸಲಿ ಅಟೆಂಪ್ಟ್ ತಡೆದ್ಬಿಟ್ಟು ಮಾತ್ರಕ್ಕೆ ನಮ್ಮದು ಕೆಲಸ ಮುಗ್ದೋಗಲ್ಲ. ಈ ಥರ ಆಲೋಚನೆ ಬರ್ತಿದೆ ಅಂದರೆ ರೆಕಗ್ನೈಸ್ ಮಾಡಿ ಅವ್ರಿಗೆ ಸರಿಯಾದ ಒಂದು ಜಾಗ ಕರ್ಕೊಂಡೋಗಿ ಎಲ್ಲಿ ಹೆಲ್ಪ್ ಸಿಗುತ್ತೋ ಅಲ್ಲಿ ಹೆಲ್ಪ್ ಕೊಡಿಸೋದು ಭಾಳ ಇಂಪಾರ್ಟೆಂಟು. ಈ ಥರ ತೊಂದರೆಗಳು ನೋಡಿದಾಗ ನಾವು ಅದನ್ನು ಫಸ್ಟ್ ಮುಂಚೆ ಹೇಳ್ದಂಗೆ ಒಂದು ಅಸೆಸ್ ಮಾಡ್ತೀವಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ ಯಾವ ರೀತಿ ಕಾಯಿಲೆ ಇದೆ, ಇವ್ರಿಗೆ ಯಾವ ಸಿಮ್ಟಮ್ಸ್ ಜಾಸ್ತಿ ಇದೆ, ಯಾವ ಸಿಮ್ಟಮ್ಸ್ ಕಡಿಮೆ ಇದೆ, ಇವ್ರಿಗೆ ನಿದ್ರೆ ಬರ್ತಿಲ್ವಾ, ನಿದ್ರೆ ಬರಲಿಕ್ಕೆ ಏನು ಮಾಡ್ಬೇಕು ನಾವು, ಇವ್ರಿಗೆ ಈ ಆಲೋಚನೆಗಳು ರಿಪೀಟೆಡ್ಲಿ ಬರ್ತಾ ಇದೆಯಾ, ಅದನ್ನು ಕಡಿಮೆ ಮಾಡಲಿಕ್ಕೆ ಏನು ಮಾಡಬೇಕು. ಕೆಲವು ಸಲ ಈ ನಾವು ಮೆಡಿಕೇಷನ್ ಬಗ್ಗೆ ಮಾತಾಡ್ತಿದ್ದೋ, ಈ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡ್ತಿದ್ದೋ, ಇದೆಲ್ಲ ಮಾಡ್ತೀವಿ. ಕೆಲವು ಸಲ ರಿಸ್ಕ್ ಯಾವ ಮಟ್ಟಕ್ಕೆ ಇರುತ್ತೆ ಅಂದರೆ ಅವ್ರ ಮನೆಯಲ್ಲಾಗಲಿ ಹೊರಗೆ ಸಮಾಜದಲ್ಲಾಗಲಿ ಇರೋದು ಭಾಳ ಕಷ್ಟ ಆಗ್ಬಿಡುತ್ತೆ. ಅಂಥ ಟೈಮಲ್ಲಿ ಮೇ ಬಿ ಒಂದು ಸೇಫ್ ಪ್ಲೇಸ್ನಲ್ಲಿ ಅಡ್ಮಿಷನ್ ಇರ್ಬೋದು, ಅಥವಾ ಒಂದು ಜಾಗದಲ್ಲಿ ನೋಡ್ಕೋಬೇಕಾಗಿ ಬರ್ಬೋದು, ಅದನ್ನು ಮಾಡಬೇಕಾಗತ್ತೆ. ಸೊ ಇನ್ನೂ ಕೆಲವು ತುಂಬ ಜಾಸ್ತಿ ಸಿಮ್ಟಮ್ಸ್ ಇದ್ದಾಗ ಕೆಲವೊಂದು ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ಇದ್ದಾವೆ. ಅದನ್ನು ಈಗ ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಎಲೆಕ್ಟ್ರಿಕ್ ಶಾಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಇನ್ನು ಕೆಲವು ಸಲ ಕೆಲವರಿಗೆ ಇಂಜೆಕ್ಷನ್ಸ್ಗಳು ಬಂದಿದ್ದಾವೆ, ಹೊಸ ಹೊಸ ಇಂಜೆಕ್ಷನ್ಗಳು, ಅವನ್ನ ಕೊಟ್ಟರೆ ಸ್ವಲ್ಪ ಮನಸ್ಸು ಸ್ವಲ್ಪ ಗೆಲುವಾಗ್ತದೆ, ಆಮೇಲೆ ಈ ಆಲೋಚನೆಗಳು ಕಡಿಮೆ ಆಗ್ತದೆ. ಸೊ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಅಂತಿದೆ, ಆ ಟ್ರೀಟ್ಮೆಂಟ್ ಕೊಡಬಹುದು. ಅಲಾಂಗ್ ವಿತ್ ಮೆಡಿಕೇಷನ್ಸು ಕೊಡಬೇಕಾಗಿ ಬರುತ್ತೆ. ಈ ಆ್ಯಂಟಿ ಡಿಪ್ರೆಸೆಂಟ್ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ, ಆ್ಯಂಟಿ ಆಂಗ್ಸೈಟಿ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ. ಇವುಗಳು ಮಾಡಿ ಅದು ಇಮಿಡಿಯೇಟ್ಲಿ ಎಫೆಕ್ಟ್ ಆಗಲ್ಲ, ಸ್ವಲ್ಪ ಸಮಯ ತಗೊಳ್ತದೆ. ಅದು ಗ್ರ್ಯಾಜುಲಿ ಮನಸ್ಸನ್ನ ಎಲಿಬೇಟ್ ಮಾಡ್ತದೆ. ಇಂಜಿನಿಯರ್ ಬಾಬಾ ಅಂತ ನಾವು ಗಮನಿಸಿದ್ವಿ. ಯಾಕಂದರೆ ಅವರು ಇಂಜಿನಿಯರಿಂಗ್ ಎಲ್ಲ ಮಾಡಿ ಲೈಫಲ್ಲಿ ಎಲ್ಲ ಹಣ ಆಸ್ತಿ ಎಲ್ಲ ಇದ್ರೂ ಕೂಡ ಎಲ್ಲ ಬಿಟ್ಟು ಕೊನೆಗೆ ಬಾಬಾ ಆಗಿಬಿಟ್ಟಿದ್ರು. ಆಮೇಲೆ ಅವ್ರನ್ನ ಕಂಡಿಡಿದ ಮೇಲೆ ಗೊತ್ತಾಯಿತು ಇಂಥ ಬ್ಯಾಕ್ಗ್ರೌಂಡ್ ಇದೆ ಅಂತ. ಅಂದರೆ ಈ ರೀತಿ ಯಾಕೆ ಆಗ್ತಾ ಹೋಗುತ್ತೆ ಅಂತ. ಸೊ ಈ ರೀತಿ ಸಮಸ್ಯೆಗಳೇನಾದರೂ ಕಾಣಿಸ್ಕೊಳ್ತಾ ಇದೆ ಅಂದರೆ ಆಗಲೇ ಅವ್ರಿಗೆ ಚಿಕಿತ್ಸೆ ಕೊಟ್ಟರೆ ಬಹುಶಃ ಅಲ್ಲಿವರೆಗೆ ಹೋಗಲ್ಲ ಅಂತ ಅನಿಸುತ್ತೆ. ಇದು ಇಂಜಿನಿಯರ್ ಬಾಬಾ ಹೇಳಿದ್ರೆ ಅವ್ರಿಗೆ ಏನು ಜೀವನದಲ್ಲಿ ಅವ್ರೇನು ಕಷ್ಟ ಅನುಭವಿಸಿದ್ರು, ಅವ್ರೇನು ತೊಂದರೆ ಅನುಭವಿಸಿದ್ರು, ಅವ್ರಿಗೆ ಯಾಕೆ ವಿರಕ್ತಿ ಬಂತು, ಅವ್ರಿಗೆ ಯಾಕೆ ಜೀವನನೇ ಈ ಥರ ನಾನು ಮಾಡ್ತಾ ಇರೋ ಜೀವನ ಸರಿಗಿಲ್ಲ, ಬೇರೆ ಒಂದು ರೀತಿ ಜೀವನ ಮಾಡಬೇಕು ಅಂತ ಅನ್ನಿಸ್ತು, ಅದು ನನಗಷ್ಟು ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅವ್ರಿಗೇನಾದ್ರು ಮಾನಸಿಕವಾಗಿ ಕಾಯಿಲೆ ಇತ್ತಾ, ಅಥವಾ ಅವ್ರು ಸುಮ್ಮನೆ ವಿರಕ್ತಿ ಬಂದು ಎಲ್ಲ ಬಿಟ್ಟು ಹೋಗ್ಬಿಟ್ರು, ಅದ್ರ ಬಗ್ಗೆ ಈ ತರ ಎಷ್ಟೋ ನೋಡಿರ್ತೀವಿ. ತುಂಬಾ ಓದ್ಕೊಂಡೆಲ್ಲ ಇರ್ತಾರೆ, ರೋಡಲ್ಲಿ ಹುಚ್ಚರ ತರ ಅಲಿತಾ ಇರ್ತಾರೆ, ಮಾತಾಡ್ಸಿದ ತಕ್ಷಣ ಇಂಗ್ಲಿಷಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿರ್ತಾರೆ, ಇನ್ನು ಇಷ್ಟೊಂದೆಲ್ಲ ತಿಳ್ಕೊಂಡಿದ್ದಾರೆ, ಯಾಕೆ ಈ ರೀತಿ ಆಗಿದೆ ಅಂತ ಅನಿಸ್ತಾ ಇರುತ್ತೆ. ಅದು ಕೆಲವರಿಗೆ ಇದು ಮಾನಸಿಕ ತೊಂದರೆ ಇರುತ್ತೆ. ಆ ಮಾನಸಿಕ ತೊಂದರೆ ಇದ್ದಾಗ ಅವ್ರಿಗೆ ಅವ್ರ ಜೀವನ ರೀತಿ ನೋಡೋ ರೀತಿನೇ ಚೇಂಜ್ ಆಗುತ್ತೆ. ಅವ್ರಿಗೆ ಯಾವುದನ್ನ ನಾವು ಯಾವ ವಸ್ತುಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅನ್ನೋದು ಅವ್ರು ನೋಡೋ ರೀತಿನಲ್ಲಿ ಬದಲಾವಣೆ ಆಗುತ್ತೆ. ಆವಾಗ ಅವರು ಈ ಥರ ಪರಿಸ್ಥಿತಿಗಳು ನೀವು ಹೇಳ್ದಂಗೆ ಕಂಡು ಬರ್ತದೆ. ಅದು ಇನ್ನೂ ಸೀರಿಯಸ್ ಇಲ್ನೆಸ್ಸು, ಕೆಲವು ಸಲ ಸೈಕೋಸಿಸ್ ಅಂತ ಹೇಳ್ತೀವಿ, ಸ್ಕಿಜೋಫ್ರಿನಿಯಾ ಅಂತ ಹೇಳ್ತೀವಿ, ಆ ಪ್ರಾಬ್ಲಮ್ಗಳು ಬಂದಾಗ ಈ ಥರ ಕಾಣಿಸ್ಕೊಳ್ತಾರೆ. ಬಟ್ ಜನರಲಿ ಡಿಪ್ರೆಷನ್ ಆಂಗ್ಸೈಟಿನಲ್ಲಿ ಆ ಥರ ತೊಂದರೆಗಳು ಕಂಡು ಬರಲ್ಲ. ಡಿಪ್ರೆಷನ್ ಆಂಗ್ಸೈಟಿನಲ್ಲಿ ಅವ್ರ ಮನೇಲೇ ಇರ್ತಾರೆ, ಸಮಾಜದಲ್ಲೂ ಇರ್ತಾರೆ, ಒದ್ದಾಡ್ತಿರ್ತಾರೆ, ಐಸೋಲೇಟ್ ಮಾಡ್ಕೋತಾ ಇರ್ತಾರೆ, ಜಾಸ್ತಿ ಇಂಟ್ರಾಕ್ಷನ್ ಮಾಡ್ತಿರಲ್ಲ, ಹೊರಗಡೆ ಹೋಗ್ತಿರಲ್ಲ, ಕೆಲಸದಲ್ಲಿ ಆಬ್ಸೆಂಟಿಸಮ್ ಜಾಸ್ತಿ ಆಗುತ್ತೆ, ಅಟೆಂಡ್ ಮಾಡಿದ್ರೂ ಅಲ್ಲಿ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ, ಸ್ಕೂಲ್ನಲ್ಲಿ ಮಕ್ಕಳದು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಡೌನ್ ಆಗ್ತಾ ಹೋಗುತ್ತೆ, ಅಲ್ಲಿ ತುಂಬ ಎಮೋಷ್ನಲ್ ಆಗ್ತಾರೆ, ತುಂಬ ಇರಿಟಬಲ್ ಇರ್ತಾರೆ. ಸೊ ಮಾರ್ಕ್ಸ್ ಬರೋದೆಲ್ಲ ಕಡಿಮೆ ಆಗ್ತದೆ. ಇದು ಮಾಮೂಲಿಯಾಗಿ ಕಾಣಿಸ್ಕೊಳ್ಳೋ ಅಂಥ ರೀತಿಗಳು ಇವೆರಡು ತೊಂದರೆಯಿಂದ. ಈ ಕಾರ್ಯಕ್ರಮ ನೋಡ್ತಾ ಇರುವಂತಹ ವೀಕ್ಷಕರಿಗೆ ಏನು ಹೇಳೋಕೆ ಬಯಸ್ತೀರಾ? ಯಾಕಂದರೆ ತುಂಬ ಜನರಿಗೆ ಈ ರೀತಿ ಸಮಸ್ಯೆಗಳಿಂದ ಒದ್ದಾಡ್ತಾ ಇರ್ತಾರೆ. ಈಗ ಡೈರೆಕ್ಟಾಗಿ ನಿಮ್ಮನ್ನು ಬಂದು ಅಪ್ರೋಚ್ ಮಾಡೋಕ್ಕಾಗಲ್ಲ, ಬೇರೆ ಊರುಗಳಿಂದ ನೋಡ್ತಾ ಇರ್ಬೋದು, ಆನ್ಲೈನ್ ಮೂಲಕವಾಗಿ ನೀವೇನಾದರೂ ಟ್ರೀಟ್ಮೆಂಟ್ ತೊಗೊಳ್ಬೋದಾ, ಕೌನ್ಸಿಲಿಂಗ್ ತೊಗೊಳ್ಬೋದಾ ಅಂದರೆ ಏನು ಹೇಳ್ತೀರಿ? ಸೊ ಖಂಡಿತ ತಗೋಬೋದು. ಈಗ ನಾನು ಈ ಎರಡು ಡಿಪ್ರೆಷನ್ ಆಂಗ್ಸೈಟಿ ಬಗ್ಗೆ ಮೇಜರ್ ಏನು ಕಮ್ಯುನಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಉದಾಹರಣೆಗೆ ನಾನು ಈಗ ಒಂದು ಫಿಸಿಕಲ್ ಇಲ್ನೆಸ್ಗೆ ಉದಾಹರಣೆ ಕೊಡ್ತೀನಿ. ಈಗ ಉಸೇನ್ ಬೋಲ್ಟು ಅಷ್ಟು ಚೆನ್ನಾಗಿ ಓಡ್ತಾನೆ, ಫ್ರ್ಯಾಕ್ಚರ್ ಆಗಿದರೆ ಅವನು ಓಡೋಕ್ಕಾಗಲ್ಲ. ಹೌದು, ಆಯಿತಾ? ಸೊ ಅದರಿಂದ ಮನಸ್ಸು ಮಾಡಿಬಿಟ್ರೆಲ್ಲ ಸರೋಗ್ಬಿಡ್ತದೆ, ಈ ಥರ ಭಾವನೆಗಳೇನಿದೆ ಅದನ್ನ ದಯವಿಟ್ಟು ಆ ಥರದನ್ನ ಎಂಟರ್ಟೈನ್ ಮಾಡಬೇಡಿ. ಇದು ಈ ಖಿನ್ನತೆ ಏನಿದೆ, ಇದು ಗಾಬರಿ ಆಂಗ್ಸೈಟಿ ಏನಿದೆ, ಇವೆರಡೂ ಸಹ ಒಂದು ಮಾನಸಿಕ ಕಾಯಿಲೆಗಳಿವು. ಸೊ ಇದು ದೇಹದಲ್ಲಿ ಆಗುವಂಥ ಬದಲಾವಣೆಗಳಿಂದ ನಮಗೆ ಈ ರೀತಿ ಆಲೋಚನೆಗಳು ಬರಲಿಕ್ಕೆ ಶುರು ಆಗ್ತದೆ. ಸೊ ನಮ್ಮ ಮೆದುಳಿನಲ್ಲಿ ಆಗೋ ರಾಸಾಯನಿಕ ಬದಲಾವಣೆಗಳೇನಿದೆ ಅದರಿಂದ ಈ ತೊಂದರೆಗಳು ಕಾಣಿಸ್ಕೊಳ್ಳಿಕ್ಕೆ ಶುರು ಆಗ್ತದೆ.
ಇದು ಕಾಯಿಲೆಗೆ ಟ್ರೀಟ್ಮೆಂಟ್ ಬೇಕು, ಇದಕ್ಕೆ ಉತ್ತರ ಇದೆ, ಇದಕ್ಕೆ ಪರಿಹಾರ ಇದೆ. ಬಟ್ ಸರಿಯಾದ ಜಾಗಕ್ಕೆ ಹೋಗ್ಬಿಟ್ಟು ಸರಿಯಾದ ಕಡೆ ನೀವು ಟ್ರೀಟ್ಮೆಂಟ್ ತೊಗೋಬೇಕು. ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ಇದರಿಂದ ಹೊರಗೆ ಬರ್ಬೋದು. ಇದು ನಾನು ಮೇನ್ ಕಮ್ಯುನಿಕೇಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಎರಡನೇದು, ಇದು ನಮ್ಮ ಆಸ್ಪತ್ರೆ ಏನಪ್ಪ ಅಂತಂದರೆ ನಮ್ಮದು ಮಾರ್ಗ ಮೈಂಡ್ ಕೇರ್ ಅಂತ ಏನಿದೆ, ಇದು ನಮ್ಮದು ಒಂದು ಇನ್ ಪೇಷಂಟ್ ಯೂನಿಟ್ಟು, ಔಟ್ ಪೇಷಂಟ್ ಯೂನಿಟ್ ಎರಡೂ ಇರೋವಂತಹ ಫೆಸಿಲಿಟಿ. ನಮ್ಮಲ್ಲಿ ಸೈಕ್ಯಾಟ್ರಿಸ್ಟು, ಸೈಕಾಲಜಿಸ್ಟು, ಆರ್ಟ್ ಥೆರಪಿಸ್ಟು, ಮ್ಯೂಸಿಕ್ ಥೆರಪಿಸ್ಟು, ಯೋಗ ಥೆರಪಿಸ್ಟು ಪ್ರತಿ ಎಲ್ಲರೂ ಸೇರಿ ಒಟ್ಟಿಗೆ ಹೋಲಿಸ್ಟಿಕ್ ಆಗಿ ಕೆಲಸ ಮಾಡಿ ಬರೀ ಪೇಷಂಟ್ ಸಿಂಪ್ಟಮ್ಸ್ ಅಷ್ಟೇ ಅಲ್ಲದೆ ಅವ್ರದ್ದು ಮತ್ತೆ ಅವ್ರು ವಾಪಸ್ ಅವ್ರ ಜೀವನಕ್ಕೆ ಹೋಗಿ ಹೊಂದಿಸ್ಕೊಂಡು ಮುಂದಕ್ಕೆ ಹೋಗೋಂಥ ಕೆಪಾಸಿಟಿ ಬರಬೇಕು, ಆ ಶಕ್ತಿ ಬೆಳಿಬೇಕು. ಅದಕ್ಕೆ ಏನು ಮಾಡಬೇಕು ಅದಕ್ಕೆ ಅವ್ರಿಗೆ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ತೀವಿ. ಸೊ ಅಕಸ್ಮಾತ್ ಏನಾದರೂ ಅವ್ರಿಗೆ ತುಂಬ ಸಿವಿಯರ್ ಇದ್ದು ಸಿಂಪ್ಟಮ್ಸು, ಅವ್ರಿಗೆ ಅಡ್ಮಿಷನ್ ಬೇಕಾದರೆ ಅಡ್ಮಿಷನ್ ಮಾಡಿ, ಏನಾದರೂ ಪ್ರೊಸೀಜರ್ಸ್ ಮಾಡಬೇಕಾಗ್ಬಂದ್ರೆ ಪ್ರೊಸೀಜರ್ಸ್ ಮಾಡ್ತೀವಿ. ಸೊ ಎಲ್ಲ ಈ ಮೆಂಟಲ್ ಹೆಲ್ತ್ ಸಂಬಂಧಪಟ್ಟಂಥ ಏನೇ ತೊಂದರೆ ಇದ್ರೂ ಅದನ್ನು ನಮ್ಮ ಯೂನಿಟಲ್ಲಿ ನಾವು ಅಡ್ರೆಸ್ ಮಾಡ್ತೀವಿ. ಸೊ ಕೆಲವು ಸಲ ಹೊರ ದೇಶಗಳಿಂದನೂ, ಕೆಲವು ಬೇರೆ ಊರುಗಳಿಂದ, ಹೊರ ರಾಜ್ಯಗಳಿಂದನೂ ಸಹ ಎಷ್ಟೊಂದು ಸಲ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದು ಕೆಲವು ಸಲ ಇಲ್ಲಿ ಇದ್ಬಿಟ್ಟು ನಮ್ಮಿಂದ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ನೆಕ್ಸ್ಟ್ ಹೊರಗೆ ಹೋದಾಗ ನಿಮ್ಮ ಹತ್ರನೇ ಕಂಟಿನ್ಯೂ ಮಾಡ್ತೀವಿ ಡಾಕ್ಟ್ರೇ ಅಂದ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಕನ್ಸಲ್ಟೇಷನ್ಸ್ ತೊಗೋತಾರೆ. ಇನ್ನು ಕೆಲವು ಸಲ ಎಲ್ಲೋ ಯಾರೋ ಕೇಳಿಸ್ಕೊಂಡಿರ್ತಾರೆ, ಅದರಿಂದ ಅವರು ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಆನ್ಲೈನ್ ಕನ್ಸಲ್ಟೇಷನ್ ಬೇಕು ಅಂತ ಹೇಳ್ತೀವಿ. ಸೊ ಎಷ್ಟೊಂದು ಸಲ ಆನ್ಲೈನಲ್ಲಿ ಅವ್ರಿಗೆ ಸಿಗಬೇಕಾದ ಸಹಾಯ ಸಿಗುತ್ತೆ. ಕೆಲವೊಂದು ಸಲ ತುಂಬ ಜಾಸ್ತಿ ತೊಂದರೆ ಇದ್ದಾಗ ಅದು ಆಫ್ಲೈನ್ ಮುಖಾಮುಖಿ ಇದ್ರೇ ಬೆಟರು. ಮೈಲ್ಡರ್ ಪ್ರಾಬ್ಲಮ್, ಮಾಡ್ರೇಟ್ ಪ್ರಾಬ್ಲಮ್ಸ್ ಎಲ್ಲ ಸುಮಾರು ಸಲ ಮಾಡ್ಬೋದು. ಆಮೇಲೆ ಒಂದ್ಸಲಿ ಇನಿಷಿಯಲ್ ಅಸೆಸ್ಮೆಂಟ್ ಮುಗಿಸಿದ್ರೆ ಫಾಲೋಅಪ್ಸ್ ಎಲ್ಲ ನಾವು ಎಷ್ಟೊಂದು ಸಲ ಆನ್ಲೈನ್ ಮಾಡಿಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಬೋದು. ನೀವು ಹೇಳ್ತಾ ಇದ್ರಿ ಆಗಲೇ, ಈಗಂತೂ ಕಾಲೇಜ್ ಸ್ಟೂಡೆಂಟ್ಸ್ಗಳು ಕೂಡ ಬಂದು ವಾಲಂಟಿಯರ್ ಆಗಿ ಅವರೇ ಸಮಸ್ಯೆಗಳನ್ನ ಹೇಳ್ಕೊಂಡು ತಮಗಿರುವಂಥ ಸಮಸ್ಯೆಗಳಿಂದ ಹೊರಗಡೆ ಬರ್ತಿದ್ದಾರೆ ಅಂತ. ಏನು ಹೇಳ್ತೀರಿ ಯೂತ್ಸ್ಗೆ? ಇವತ್ತಿನ ಜನ್ರೇಷನ್ ಏನಿದೆ ಅದು ನಮ್ಮ ಹಳೆ ಜನ್ರೇಷನ್ಗಿಂತ ಮಚ್ ಮೋರ್ ಓಪನ್ ಮೈಂಡೆಡ್ ಇದ್ದಾರೆ. ಅವ್ರಿಗೆ ಇದು ಪ್ರಾಬ್ಲಮ್ ಇದೆ, ನನಗೆ ಸಹಾಯ ಬೇಕು ಅಂತ ಅವ್ರದ್ದು ಎಷ್ಟೋ ಸಲ ಅವ್ರ ತಂದೆ ತಾಯಿಗಳಿಗೆ ಹೋಗಿ ಅವ್ರ ತಂದೆ ತಾಯಿಗಳಿಗೆ ಅವ್ರಿಗೆ ಅರ್ಥನೇ ಆಗ್ತಿರಲ್ಲ, ಏನಕ್ಕೆ ಇವ್ರು ಹೇಳ್ತಾವ್ರೆ, ಏನಕ್ಕೆ ಕರ್ಕೊಂಡು ಹೋಗಿ ಡಾಕ್ಟರ್ ಹತ್ರ ಹೇಳ್ತಿದ್ದಾರೆ ಅಂತ ಅವ್ರಿಗೆ ಅರ್ಥನೇ ಆಗಲ್ಲ. ಬಟ್ ಅವರು ನನಗೆ ಈ ಥರ ತೊಂದರೆ ಆಗ್ತಿದೆ, ಅವರು ಮಚ್ ಮೋರ್ ಇನ್ಫಾರ್ಮ್ಡ್ ಇದು ಅವ್ರದ್ದು ಕರೆಂಟ್ ಜನ್ರೇಷನ್ನು. ಸೊ ಅವ್ರಿಗೆ ನನಗೆ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ಅವ್ರಿಗೆ ಹಿಂಜರಿಕೆ ಇಲ್ಲ, ಅವ್ರದ್ದು ಸ್ಟಿಗ್ಮಾನು ಸಹ ಕಡಿಮೆ ಇದೆ. ಅದರಿಂದ ಅವ್ರು ಹೇಳ್ಕೊಂಡು ಬಂದು ಎಷ್ಟೊಂದು ಸಲ ಸಹಾಯ ತೊಗೋತಾರೆ. ಸೊ ಇನ್ಫ್ಯಾಕ್ಟ್ ಎಷ್ಟೊಂದು ಸಲ ಅವ್ರು ಬಂದು ಹೇಳ್ತಿರ್ತಾರೆ ಪೇರೆಂಟ್ಸು, ಟ್ರೀಟ್ಮೆಂಟ್ ತೊಗೋಬೇಕು ಅಂದರೆ ಏನು ಬೇಡ, ಏನಕ್ಕೆ ಅಲ್ಲ್ಯಾಕೆ ಹೋಗಿ ಕೌನ್ಸಿಲಿಂಗ್ ತಗೊಂಡು ಸುಮ್ಮನೆ ವೇಸ್ಟ್ ಮಾಡ್ತೀಯಾ, ಅವ್ರೇನು ಹೇಳ್ಕೊಡ್ತಾರೆ, ಬಾ ನಾನು ಹೇಳ್ತೀನಿ ಮನೇಲಿ ಅಂತ ಅಂದ್ಬಿಟ್ಟು ಈ ಥರ ಹೇಳೋರು ಇರ್ತಾರೆ ಕೆಲವು ಸಲ. ಬಟ್ ಇವತ್ತಿನ ಜನ್ರೇಷನ್ ಏನಿದೆ ಮಚ್ ಮೋರ್ ಓಪನ್. ಬಟ್ ಇವತ್ತಿನ ಜನ್ರೇಷನ್ ಆಲ್ಸೋ ಅಂಡರ್ ಅ ಡಿಫ್ರೆಂಟ್ ಟೈಪ್ ಆಫ್ ಸ್ಟ್ರೆಸ್ಸು. ಇವತ್ತಿರೋ ಕಾಂಪಿಟೇಟಿವ್ ವರ್ಲ್ಡ್ ಏನಿದೆ, ಅವ್ರ ಉದಾಹರಣೆಗೆ ಎಂಟ್ರೆನ್ಸ್ ಎಕ್ಸಾಮ್ ಪ್ರಿಪ್ರೇಷನ್ ಇರ್ಬೋದು, ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಇರ್ಬೋದು, ಆಮೇಲೆ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಸ್ಟ್ರೆಸ್ ಇರಬಹುದು, ಈ ಸೋಷಿಯಲ್ ಮೀಡಿಯಾ ಆ್ಯಂಡ್ ಕನೆಕ್ಟೆಡ್ ವರ್ಲ್ಡ್ ಏನಿದೆ, ನಾನ್ ಸ್ಟಾಪ್ ಕನೆಕ್ಟೆಡ್ ವರ್ಲ್ಡು, ಅದು ಸೋಷಿಯಲ್ ಮೀಡಿಯಲ್ಲಿ ಅವ್ರ ಪ್ರೆಸೆನ್ಸು, ಅವ್ರದ್ದು ಒಂದು ರೂಪ ಪ್ರತಿರೂಪ ಏನಿರುತ್ತೆ ಅಲ್ಲಿ ಅದ್ರಲ್ಲಿ ಸಂಬಂಧಪಟ್ಟಂತಿರ್ಬೋದು. ಈ ಸ್ಟ್ರೆಸ್ ಏನಿದೆ ಅವ್ರಿಗೆ ಫೇಸ್ ಮಾಡ್ತಿರೋ ಸ್ಟ್ರೆಸ್ಗಳೇ ಬೇರೆ. ಆ ಸ್ಟ್ರೆಸ್ಸಿಂದನೇ ಎಷ್ಟೋ ಸಲ ಆಂಗ್ಸೈಟಿ, ಡಿಪ್ರೆಷನ್ ತೊಂದರೆಗಳು ಬರಬಹುದು. ಸೊ ಅದಕ್ಕೂ ಸಹ ಅದಕ್ಕೆ ಸಂಬಂಧಪಟ್ಟಂತೆ ಏನು ಟ್ರೀಟ್ಮೆಂಟ್ ಪ್ಲಾನಿಂಗ್ ಮಾಡಿಬಿಟ್ಟು ಒಂದು ಡಿಸೈನ್ ಮಾಡಿಬಿಟ್ಟು ಅದನ್ನ ಅಡ್ರೆಸ್ ಮಾಡ್ತೀವಿ. ಈಗ ಪ್ರಪಂಚನ ಮೆಚ್ಚಿಸೋದಕ್ಕೆ ನಾವು ನೋಡ್ತಾ ಇದ್ದೇವೆ, ರೀಲ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು ಎಲ್ಲೆಲ್ಲಿಗೋ ಹೋಗ್ಬಿಡ್ತಾ ಇದೆ. ಕೇವಲ ಸಿಂಪಲ್ ಲೈಕ್ಸ್ ಆ್ಯಂಡ್ ಕಮೆಂಟ್ಸ್ಗೋಸ್ಕರ ಏನೇನೋ ಮಾಡಿಕೊಂಡು ಹುಚ್ಚುತನ ಮಾಡಿಕೊಂಡು ಲೈಫ್ನ ಕಂಪ್ಲೀಟಾಗಿ ಬುಡಮೇಲೆ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಇದರಿಂದ ಅವರ ಜೀವನದ ಮೇಲೆ ಏನಾದರೂ ತೊಂದರೆಗಳಾಗ್ತಾ ಹೋಗುತ್ತಾ? ಸೊ ಎಷ್ಟೋ ಜನಕ್ಕೆ ಈ ಸೋಷಿಯಲ್ ಮೀಡಿಯಾ, ಈ ವೈರಲ್ ಆಗ್ತಿರೋ ಇದೆಲ್ಲ ಏನಿದೆ, ಎಷ್ಟೋ ಇನ್ಫ್ಲೂಯೆನ್ಸರ್ಸ್ ಏನಿದ್ದಾರೆ ಅವ್ರಿಗೆ ಜೀವನ ರೂಪವಾಗಿ ಇನ್ನೂ ಸಹ ಕೆಲವರಿಗೆ ಅದೇ ಒಂದು ಜೀವನ ಆಗಿದೆ. ಬಟ್ ಇದು ಎಲ್ರಿಗೂ ಒಂದೇ ಥರ ಅಫೆಕ್ಟ್ ಆಗಲ್ಲ. ಈಗ ಯಾವುದೇ ಒಂದು ಅಭ್ಯಾಸ ಇದ್ದರೂ ಕೆಲವರಿಗೆ ಅತಿಯಾಗಿ ಅಫೆಕ್ಟ್ ಆಗುತ್ತೆ, ಕೆಲವರಿಗೆ ಸ್ವಲ್ಪ ಮಟ್ಟಿಗೆ ಅಫೆಕ್ಟ್ ಆಗುತ್ತೆ, ಕೆಲವ್ರಿಗೆ ಅದರಿಂದ ಏನು ಅಫೆಕ್ಟೇ ಆಗಲ್ಲ. ಆ ಥರ ಪ್ರಪಂಚದಲ್ಲಿ ಆ ಥರ ಎಲ್ಲ ಥರ ಜನಗಳು ಇರ್ತಾರೆ. ಬಟ್ ಯಾರಿಗೆ ಇದು ಅಫೆಕ್ಟ್ ಆಗ್ತದೆ ಅವ್ರಿಗೆ ಕೆಲವೊಂದು ವಲ್ನರಬಿಲಿಟೀಸ್ ಇರಬಹುದು, ಅವ್ರದ್ದೇ ಜೀವನದಲ್ಲಿ ಏನೋ ಒಂದು ಅವ್ರದ್ದು ಹಳೆ ಎಕ್ಸ್ಪೀರಿಯನ್ಸ್ ಇರ್ಬೋದು, ಅಥವಾ ಅವ್ರದ್ದು ಜೆನೆಟಿಕಲಿ ಸ್ವಲ್ಪ ವಲ್ನರಬಲ್ ಒಂದು ಹೆಮ್ಮೆ, ಖುಷಿ ಎಲ್ಲ ಉಂಟಾಗ್ತದೆ. ಸೊ ಈ ಥರದ ಸಿಚುವೇಶನ್ಸು ಸುಮಾರು ಸಲ ನೋಡ್ತೀವಿ ನಾವು. ಓಕೆ. ಹಾಗೆ ಈಗ ಏನಾದರೂ ಒಬ್ಬರು ಮುಕ್ತವಾಗಿ ಮಾತನಾಡಬೇಕಂದ್ರೆ ಒಂದು ಪ್ರಾಮಿಸಿಂಗ್ ಅಥವಾ ನಮಗೆ ನಂಬಿಕೆ ಬರಬೇಕು. ಸೊ ನಿಮ್ಮ ಸೆಂಟ್ರಲ್ಲಿ ಹೇಗೆ ಅದ್ರ ಬಗ್ಗೆ ಅಂತ ಡಿಸ್ಕ್ಲೋಸ್ ಮಾಡ್ತಾರಾ ಇಲ್ವಾ ಅನ್ನೋದೊಂದು ಭಯ ಇದ್ದೇ ಇರುತ್ತೆ. ಸೊ ಆ ಕಾನ್ಫಿಡೆನ್ಷಿಯಾಲಿಟಿ ಏನಿದೆ ಅದು ಯಾವುದೇ ರೀತಿಯ ಡಾಕ್ಟರ್ ಪೇಷಂಟ್ ಕಾನ್ಫಿಡೆನ್ಷಿಯಲ್ ಅದನ್ನು ಯಾವುದೇ ರೀತಿಯಲ್ಲೂ ಅದು ಅದಕ್ಕೆ ಒಂದು ಊನ ಥರದಂಗೆ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ. ನಾವು ಯಾವುದೇ ಕಾರಣಕ್ಕೂ ಅದನ್ನು ಮಾತ್ರ ಸಂಪೂರ್ಣವಾಗಿ ಪ್ರಾಮಿಸ್ ಮಾಡೇ ಮಾಡ್ತೀವಿ. ಒಂದು. ಎರಡನೇದು, ಯಾರೇ ಏನೇ ತೊಂದರೆ ಇರ್ಬೋದು, ಅವ್ರಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರ್ಬೋದು, ಹಿಂಜರಿಕೆ ಇರುತ್ತೆ, ಇವ್ರೇನು ಅಂದ್ಕೊಂಡ್ಬಿಡ್ತಾರೋ ಏನು ಮಾಡ್ತಾರೋ ಅಂತ, ನಾವು ಯಾವುದೇ ರೀತಿ ಅದ್ರ ಬಗ್ಗೆ ಜಡ್ಜ್ಮೆಂಟ್ ಇಲ್ದಂಗೆ ಓಪನ್ ಮೈಂಡ್ ಆಗಿ ಕೇಳ್ಬಿಟ್ಟು ಅದಕ್ಕೆ ಏನೋ ತೊಂದರೆ ಅದನ್ನು ಯಾವ ರೀತಿ ಒಂದು ಸೊಲ್ಯೂಷನ್ ಮಾಡ್ಬೋದು, ಪರಿಹಾರ ಮಾಡ್ಬೋದು, ಆ ಥರ ಯೋಚನೆ ಮಾಡ್ತೀವಿ ಹೊರತು
ಇವ್ನು ನೋಡಿದೆ ಇವ್ನು ಈ ಥರ ಮಾತಾಡ್ತಾವನೆ, ಇವನು ಯಾರೋ ಹುಚ್ಚ ಇವನು, ಅಥವಾ ಈ ಥರ ಮಾಡಿದೆ ಇವನಿಗೆ ಭಾಳ ವೀಕು, ಈ ಥರ ನಾವು ಯಾವತ್ತೂ ಜಡ್ಜ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ನಮ್ಮ ವಾತಾವರಣ, ನಮ್ಮ ಹಾಸ್ಪಿಟಲಿರೋ ವಾತಾವರಣ ಏನಿದೆ ಅದು ಭಾಳ ಓಪನ್ ಮೈಂಡೆಡ್, ನಾನ್ ಜಡ್ಜ್ಮೆಂಟಲ್, ಹೋಲಿಸ್ಟಿಕ್ ಅಪ್ರೋಚ್. ರಿಕವರಿ ಎಷ್ಟಿದೆ ನಿಮ್ದಲ್ಲಿ ಪರ್ಸೆಂಟೇಜ್? ಸುಮಾರು ಜನಗಳಿಗೆ ಒಂದು ಸಲ ಸಹಾಯ ತೊಗೊಂಡ್ರೆ ಕೆಲವು ತಿಂಗಳು ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ, ಹೊರ ಬರ್ತಾರೆ, ಆಮೇಲೆ ತಿರ್ಗಾ ಅದು ಪ್ರಾಬ್ಲಮ್ ಬರೋದೇ ಇಲ್ಲ. ಬಟ್ ಕೆಲವ್ರಿಗೆ ಅನ್ಫಾರ್ಚುನೇಟ್ಲಿ ಮತ್ತೆ ಬರುವಂಥ ಕಾಯಿಲೆ ಇರ್ತದೆ. ಕೆಲವ್ರಿಗೆ ಡಿಪ್ರೆಷನ್ನೇ ಕೆಲವರಿಗೆ ರಿಕರೆಂಟ್ ಅಂತ ಹೇಳ್ತೀವಿ, ಮತ್ತೆ ಬರೋ ಸಾಧ್ಯತೆ ಇರುತ್ತೆ. ಅಂಥವ್ರಿಗೂ ಕೆಲವರು ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ. ಅವ್ರು ರೆಗ್ಯುಲರಾಗಿ ಬರ್ತಾರೆ, ಅಂದ ಮಾತ್ರ ಅವ್ರು ಜೀವನ ಮಾಡ್ತಾ ಇಲ್ಲ ಅಂತೇನಿಲ್ಲ, ಅವ್ರು ಒಳ್ಳೆ ಜೀವನನೇ ಮಾಡ್ತಿರ್ತಾರೆ. ಎವ್ರಿ 3 months 6 months ಬಂದ್ಬಿಟ್ಟು ಡಾಕ್ಟ್ರನ್ನ ಕಂಡು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾ ಇರ್ತಾರೆ. ಆ ಥರದವ್ರು ಸುಮಾರು ಜನ ಇದ್ದಾರೆ ನಮ್ಮಲ್ಲಿ. ಇವಾಗ ದಿವಸಕ್ಕೆ ಅಪ್ ಟು 100 ಜನ ಒಪಿಡಿಗೆ ಬರ್ತಾರೆ. ಸೊ ಬಂದವ್ರು ಎಲ್ಲರಿಗೂ ಸಿವಿಯರಿಟಿ ಜಾಸ್ತಿ ಇದೆ, ಎಲ್ಲರಿಗೂ ಅಡ್ಮಿಷನ್ ಮಾಡಬೇಕು, ಎಲ್ಲರಿಗೂ ECT ಕೊಡಬೇಕು. ಸೊ ಎಷ್ಟೋ ಸಲ ಅವರೆಲ್ಲ ಚೆನ್ನಾಗಿ ಆಗ್ಬಿಟ್ಟು ಕೆಲವರು ಮಾತೆ ತಗೋತಿರ್ತಾರೆ, ಕೆಲವರು ಕೌನ್ಸಿಲಿಂಗ್ ಬರ್ತಿರ್ತಾರೆ, ಕೆಲವರು ಸುಮ್ಮನೆ ರೆಗ್ಯುಲರ್ ಫಾಲೋಅಪ್ಸ್ ಬರ್ತಾ ಇರ್ತಾರೆ. ಚೆನ್ನಾಗಿರೋರೇ ಜಾಸ್ತಿ ಬರ್ತಾ ಇರ್ತಾರೆ. ಜೊತೆಗೆ ಡಿಫಿಷಿಯನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ. ಈ B12 ಅಥವಾ D ಎಲ್ಲ ಕಡಿಮೆ ಇದ್ದಾಗ ಅದು ಬ್ರೈನ್ ಫಾಕ್ ಆಗುತ್ತೆ, ಅಥವಾ ಲೋ ಎನರ್ಜಿ, ಡೋಪಮೈನ್ ರಿಲೀಸ್ ಆಗಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಸೊ ಈ ಕರೆಕ್ಷನ್ಸ್ಗಳನ್ನು ಮಾಡಿಕೊಂಡ್ರು ಕೂಡ ತುಂಬ ಬದಲಾವಣೆಗಳನ್ನು ನಮ್ಮ ಲೈಫ್ ಸ್ಟೈಲ್ ಬದಲಾವಣೆಗಳ ಬಗ್ಗೆ ಏನು ಮಾತಾಡಿದ್ವಲ್ಲ, ಅವು ಸಹ ಈ ಇದಕ್ಕೆ ನಮ್ಮ ನೀವು ಏನು ಹೇಳಿದ್ರೆ ಈ ತೊಂದರೆಗಳು ಇದನ್ನೆಲ್ಲ ಅಡ್ರೆಸ್ ಮಾಡಲಿಕ್ಕೆ ಭಾಳ ಸಹಾಯ ಮಾಡ್ತವೆ. ಖಿನ್ನತೆ ಮತ್ತು ಗಾಬರಿ ಈ ತೊಂದರೆಗಳೇನಿದೆ ಇವು ನಾವು ಸರಿಪಡಿಸೋವಂಥ ಒಂದು ಪರಿಹಾರ ಇರುವಂಥ ಪ್ರಾಬ್ಲಮ್ಗಳು. ಇದು ಸರಿಯಾದ ಜಾಗದಲ್ಲಿ ಸರಿಯಾದ ಜನಗಳ ಹತ್ರ ಸಹಾಯ ತೊಗೋಬೇಕು. ನಿಮಗೆ ಆ ಥರ ತೊಂದರೆ ಏನಾದ್ರು ಇದ್ದಲ್ಲಿ ನಿಮಗೆ ನಮ್ಮಂಥ ಡಾಕ್ಟ್ರುಗಳು ನೋಡಬೇಕು ಅಂತ ಅನಿಸಿದ್ರೆ ಮಾರ್ಗ ಮೈಂಡ್ ಕೇರ್ ಅಂತ ಏನಿದೆ ನಮ್ಮ ಆಸ್ಪತ್ರೆ, ಅಲ್ಲಿಗೆ ಬಂದು ನೀವು ಕಾಣ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಆಂಗ್ಸೈಟಿ ಮತ್ತು ಡಿಪ್ರೆಷನ್ ಅನ್ನೋದು ಎಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇದೆ, ಸಾಮಾಜಿಕ ಪಿಡುಗ ಆಗ್ತಾ ಇದೆ, ಜೊತೆಗೆ ಇದರಿಂದ ಹೊರಬರೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ಥ್ಯಾಂಕ್ ಯು ಮೇಡಮ್. ಇದುವೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.